ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ಲ? ನಾನು ಕೂಡ ಸಖತ್ತಾಗಿದ್ದೀನಿ. ನಾನು ಹೇಳ್ತೀನಿ ಏನಾಯಿತು ಎತ್ತ ಅಂತ ಹೇಳಿ ವ್ಲಾಗಲ್ಲಿ ಹೇಳಿದ್ದೆ, ಮೊನ್ನೆ ವ್ಲಾಗಲ್ಲಿ. ಬಟ್ ನೆನ್ನೆ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಹಬ್ಬ ಇತ್ತು. ಹಬ್ಬದ ದಿನ ನನ್ನ ಗೋಳೆಲ್ಲ ಹಾಕಿ ನಿಮ್ಮ ಮೂಡ್ ಅಪ್ಸೆಟ್ ಮಾಡೋಕ್ಕೂ ನನಗೆ ಏನು ಮನಸ್ಸಿರಲಿಲ್ಲ. ಆ್ಯಂಡ್ ನನಗೂ ಕೂಡ ಹುಷಾರಿರಲಿಲ್ಲ. ನಾನು ವ್ಲಾಗ್ನೇ ಶೂಟ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಬೆಳಿಗ್ಗೆ ಬೇಗ ಎದ್ದು ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 8 ಗಂಟೆ ಆಗಿದೆ. ನಾನು ಇನ್ನೊಂದು 20 ನಿಮಿಷ ಡ್ಯೂಟಿಗೆ ಹೊರಟ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ವ್ಲಾಗ್ ಶೂಟ್ ಮಾಡೋಣ ಅಂತ ಹೇಳಿ ಬಂದೆ. ನಾನು ಹೇಳ್ತೀನಿ ಏನಾಯಿತು ಅಂತ ಹೇಳಿದ. ಸೋಮವಾರ ಗೈಸ್, ಈಗ ಸೋಮವಾರ. ಮಂಡೇ ನಾನು 9 ಗಂಟೆಗೆಲ್ಲ ಹೋದೆ. ಬೇಗ ಹೋಗ್ತೀನಲ್ಲ ನಾನು. ಹೋದಾಗ ನನಗೆ ವಾಶ್ರೂಮ್ಗೆ ಹೋಗಬೇಕಿತ್ತು. ಅದಾದ್ಮೇಲೆ ನಾನು ಬಾಕ್ಸ್ ತೊಗೊಂಡು ಹೋಗ್ತೀನಿ. ನಾನು 8 ಗಂಟೆ 8:30 ಮನೆ ಬಿಡೋದ್ರಿಂದ ನಂಗೆ ಅಷ್ಟು ಬೇಗ ತಿನ್ನೋಕ್ಕಾಗಲ್ಲ. ಹಾಗೆ ಬಾಕ್ಸ್ ತೊಗೊಂಡು ಹೋಗ್ತೀನಿ. ನಾನು ಯಾವಾಗಲೂ ಕೆಲಸ ಮಾಡತ್ತ ತಿಂದಿವಿ. ಅವತ್ತು ವಾಶ್ರೂಮ್ಗೆ ಹೋಗ್ಬೇಕಲ್ಲ ಅಂತ ಹೇಳಿ ಮನೆಗೆ ಹೋದೆ. ಯಾರ್ಯಾರೋ ಬಂದಿದ್ರು ಅನ್ನೋದು ನನಗೆ ಅಷ್ಟು ಗೊತ್ತಿರಲಿಲ್ಲ. ನನಗೆ ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಎಲ್ಲ ಬಂದಿದ್ರು ಅಂತ ಹೇಳಿ. ಸಂತು ನನ್ನ ಗಂಡ ಇದ್ದಾರಲ್ಲ, ಅವ್ರು ಚಿಕ್ಕಮ್ಮನ ಮಗಳು ಅಂದರೆ ಸಂತು ಅವರ ತಂಗಿ ಸೀಮಂತ ಮಾಡ್ಕೊಂಡೇನೋ ಕರ್ಕೊಬಂದಿದ್ರು. ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿರಲಿಲ್ಲ. ಬಿಕಾಸ್ ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಇಲ್ವಲ್ಲ. ಸೀಮಂತ ಬಂದಿದ್ದಾರೆ ಅಂತಲೂ ನಂಗೆ ಗೊತ್ತಿರಲಿಲ್ಲ. ನಂಗೆ ಅವತ್ತೇ ಗೊತ್ತಾಗಿದ್ದು ಹೀಗಂತೆ ಅಂತ ಹೇಳಿ. ನಾನು ಅಲ್ಲಿಗೆ ಹೋದೆ. ನನ್ನ ಪಾಡಿಗೆ ನಾನು ಅಡುಗೆ ಮನೇಲಿ ತಟ್ಟೆ ತೊಗೊಂಡೆ. ಏನು ಇವತ್ತು ನಮ್ಮನೆಗೆ ರೊಟ್ಟಿ ಕುಂಬಳಕಾಯಿ ಖಾರ ಅಂತ ಅನಿಸುತ್ತೆ, ಹಾಕೊಂಡು ತಿಂದ್ಬಿಟ್ಟು ತಟ್ಟೆ ಎಲ್ಲ ತೊಳೆದಿಟ್ಬಿಟ್ಟು, ನಾನು ಬಾಕ್ಸ್ ತೊಳೆದಿಟ್ಕೊಂಡು ತಟ್ಟೆ ಅಡುಗೆ ಮನೆಗೆ ಇಟ್ಬಿಟ್ಟು ಬಾಕ್ಸ್ ಬ್ಯಾಗ್ ಒಳಗಡೆ ಹಾಕ್ಕೊಂಡು ವಾಶ್ರೂಮ್ಗೆ ಹೋಗ್ಬೇಕಿತ್ತು. ಹಿಂದೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಬಂದು ತಲೆ ಫುಲ್ ಗೋಜೋಗ್ಬಿಟ್ಟಿತ್ತು. ನಾನು ಬಸ್ಸಲ್ಲಿ ಓಡಾಡ್ತೀನಲ್ವ, ಇದೇ ಸೇಮ್ ಹೇರ್ ಸ್ಟೈಲ್ ಹಾಕೊಂಡು ಹೋಗಿದ್ದೆ, ಸೇಮ್ ರಿಬ್ಬನ್ ಹಾಕೊಂಡು ಹೋಗಿದ್ದೆ. ಇಲ್ಲೆಲ್ಲ ಫುಲ್ ತಲೆ ಗೋಜೋಗಿತ್ತು. ನಾನು ತಲೆ ಬರ್ತಾ ಇದ್ದೆ. ಆ ಒಂದು ನಾಯಿ, ಬ್ಲ್ಯಾಕ್ ಕಲರ್ ನಾಯಿ, ಅವ್ರು ಸಾಕೊಂಡಿದ್ದಾರಾ ಅಥವಾ ಬೇರೆಯವ್ರು ಸಾಕೊಂಡಿದ್ದಾರಾ ಐ ಡೋಂಟ್ ನೋ. ನಾನು ಯಾವಾಗ ಹೋದಾಗಲೂ ನಾಯಿ ಇರ್ತಿರ್ಲಿಲ್ಲ. ಬಟ್ ಅವತ್ತಿತ್ತು. ಮನೆ ಫ್ರಂಟ್ ಬಾಕ್ಲು ಒಳಗಡೆ ಮ್ಯಾಟ್ ಹಾಕಿರ್ತಾರಲ್ಲ, ಹಸುವೆ ಚೀಲ ಹಾಕಿದ್ರು, ಅಲ್ಲಿ ಕೂತಿತ್ತು ಆ ನಾಯಿ. ಓಕೆನಾ? ಆ ನಾಯಿ ಕೂತಿತ್ತು. ನಾನು ಓಡ್ಸೋಕೆ ಹೋಗ್ಲಿಲ್ಲ. ಅಯ್ಯೋ ನಂಗೆ ಯಾಕೆ ಬೇಕು, ಮನೆ ತುಂಬ ಒಂದು 10-12 ಜನ ಇದ್ರು. ಅವರೇ ಯಾರು ಓಡಿಸಿಲ್ಲ, ನನಗೇನಕ್ಕೆ ಬೇಕು, ಹೆಂಗಾದ್ರೂ ನಾಯಿ ಯಾರು ಮಲ್ಕೊಳ್ಳಿ, ಏನಾರು ಮಲ್ಕೊಳ್ಳಿ ಅಂತ ನಾನು ಬಂದು ಅಷ್ಟೊಂದು 20 ನಿಮಿಷ ಆಗಿತ್ತು. ನಾನು ನಾಯಿನೂ ಓಡ್ಸೋಕೆ ಹೋಗಿಲ್ಲ. ನಾನು ಮಿರರ್ ಪಕ್ಕ ಇದೆ, ಮಿರರ್ ಪಕ್ಕನೇ ಡೋರ್ ಇರೋದು, ಮೇನ್ ಡೋರು. ಅಲ್ಲಿ ಮೇನ್ ಡೋರ್ ಮ್ಯಾಟ್ ಮೇಲೆ ನಾಯಿ ಮಲಗಿದೆ. ನನ್ನ ಪಾಡಿಗೆ ನಾನು ತಲೆ ಬರ್ತಾ ಇದ್ದೀನಿ. ಏನಂತ ಹೇಳಬೇಕು? ಅವರಿಗೂ ಗೊತ್ತು ಬೆಳಗ್ಗೆಯಿಂದ ನಾಯಿ ಅಲ್ಲೇ ಇದೆ. ಈ ನಾಯಿನ ಒಳಗಡೆನೆ ಬಂದ್ಬಿಟ್ಟೈತೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಈ ನಾಯಿನ ಮೊದಲು ಒದ್ದೋಡಿಸ್ಬೇಕು ಅಂತ ಹೇಳಿದ್ರೆ ನನ್ನ ನಾಯಿ ಪಕ್ಕ ನಿಂತು ಏನು ಯಾರಿಗಂದ್ರು ಹೇಳಿ? ನಾಯಿ ನೇವದಲ್ಲಿ, ಬೆಕ್ಕನ ನೇವದಲ್ಲಿ ಅಥವಾ ಇನ್ನೊಂದು ಪ್ರಾಣಿ ನೇವದಲ್ಲಿ ಹೇಳೋ ಅಂಥದ್ದೇನಿದೆ, ಹೇಳೋದಿದ್ರೆ ಡೈರೆಕ್ಟಾಗಿ ನನಗೆ ಹೇಳಬೇಕು. ನನಗೆ ಸಿಟ್ಟು ಹತ್ತಿತ್ತು. ನಾನೇನು ಅಂದ್ಕೊಂಡೆ, ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ಆ ಪರ್ಸನ್ನು ನಾನು ಅಂದಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಸಂತು ಅವರ ತಂಗಿ ನಾನು ಅಂದಿಲ್ಲ ಅಂತಿದ್ದಾಳೆ. ಅವಳು ಕನ್ಸೀವ್ ಆಯಿತಾ. ಅವಳಿಗೆ ಅನ್ಯಾಯವಾಗಿ ಅನ್ಬೇಕು ಅನ್ನೋದು ನನಗೇನಿಲ್ಲ. ಅವ್ರ ಲೈಫ್ ಅವರಿಗೆ, ನಮ್ಮ ಲೈಫ್ ನಮಗೆ. ನಮ್ಮಿಂದ ಅವ್ರದ್ದೇನು ನಡೆಯೋಂಗಿಲ್ಲ, ಅವ್ರದಿಂದ ನಮ್ಮ ಲೈಫ್ ಏನು ನಡೆಯೋಂಗಿಲ್ಲ. ಬಟ್ ನಾನು ಹಾಲಲ್ಲಿದ್ದಾಗ ಅಲ್ಲೊಂದು ನಮ್ಮ ಅತ್ತೆಯ ಅಪ್ಪ ಒಬ್ಬರು, ತಾತ ಒಬ್ಬರು ಮಂಚದ ಮೇಲೆ, ಹಾಲಲ್ಲೊಂದು ಮಂಚ ಇದೆ, ಅಲ್ಲಿ ಮಲಗಿದ್ರು. ಸಂತು ತಂಗಿ ಅಲ್ಲಿ ನಿಂತಿದ್ಲು. ನಾನು ಮಿರರಲ್ಲಿ ತಲೆ ಬಚ್ಕೋತಾ ಇದ್ದೆ. ಹಂಗೆ ಅಂದಾಗ ನನಗೆ ಸಿಟ್ಟು ಹತ್ತಲೋ ನಾನು ಅನ್ಕೊಂಡೆ ಅವ್ರು ಸಂತು ಚಿಕ್ಕಮ್ಮನ ಮಗಳೇ ಅಂದ್ಬಿಟ್ಟು ಸಿಟ್ಟಲ್ಲಿ ನಾನೇನಂದೆ, ಈ ನಾಯಿಗೇನು ಬೇರೆ ಜಾಗ ಇಲ್ವಾ, ಇಲ್ಲಿ ಮಧ್ಯದಲ್ಲಿ ಬಂದು ಮಲ್ಕೊಂಡಿದ್ಯಾ, ನಮ್ಮನೇನೆ ಬೇಕಾ ಈ ನಾಯಿಗೆ ಇಲ್ಲಿ ಬಂದಿರಕ್ಕೆ, ಬೇರೆ ಮನೆ ಇಲ್ವಾ, ಈ ನಾಯಿ ಎಲ್ಲ ಮನೆ ಒಳಗಡೆ ಬಂದು ನನ್ನ ಮನೆ ಹಾಳಾಗೋಯ್ತು ಅಂತ ಹೇಳಿ ನಾನು ಅಂದೆ. ನಂಗೆ ಅಷ್ಟೆಲ್ಲ ಡ್ಯೂಟಿ ಟೈಮ್ ಆಯಿತು. ಹಂಗೆ ಅಂದ್ಬಿಟ್ಟು ನಾನು ಹೊರಟೆ. ನಾನು ಅಲ್ಲಿ ನಿಂತ್ಕೊಂಡಿದ್ದಿದ್ರೆ ಮೋಸ್ಟ್ಲಿ ಅವತ್ತೇ ಜಗಳ ಆಗಿರೋದೇನೋ ಅನಿಸುತ್ತೆ. ನನ್ನ ಟೈಮಿಗೆ ಡ್ಯೂಟಿ ಆಗಿತ್ತು. ಸೊ ನನಗೆ ಶ್ರುತಿ ಅಕ್ಕ ಬೇರೆ ಕಾಲ್ ಮಾಡಿಬಿಟ್ಟು ಏನೋ ನಮ್ಮ ಕೆಲಸದ ವಿಚಾರವಾಗಿ ಏನೋ ಒಂದು ಇನ್ಫಾರ್ಮೇಷನ್ ಬಂತು. ಸೊ ನಾನು ಹೋಗಬೇಕಿತ್ತು. ಆನ್ ಟೈಮ್ಗೆ ನಾನು ಹೋದಾಗ ನನಗೆ ತಡ್ಕೊಳಕ್ಕಾಗಲಿಲ್ಲ ಫೀಲಿಂಗ್. ಒದ್ದೋಡಿಸ್ಬೇಕು ಅಂತ ಹೇಳಿದ್ರೆ ನನಗೆ ನನ್ನ ಗಂಡ ಇದ್ದಿದ್ದಿದ್ರೆ ಇವರೆಲ್ಲ ಯಾಕೆ ಅಂದಿರೋರು. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ಯಾರ ಅಪ್ಪನ ಮನೆಗೂ ಹೋಗಿಲ್ಲ, ಯಾರ ಗಂಡನ ಮನೆಗೂ ಹೋಗಿಲ್ಲ, ಆ್ಯಂಡ್ ಬೇರೆ ಯಾರ ಮನೆಗೆ ಹೋಗಿಲ್ಲ. ನನ್ನ ಗಂಡನ ಮನೆಗೆ ನಾನು ಹೋಗಿದ್ದೀನಿ. ನನ್ನ ಏನಕ್ಕಂದ್ರೆ ಇವ್ರಿಗೇನು ರೈಟ್ಸ್ ಇದೆ ಗುರು ಅನ್ನೋಕ್ಕೆ. ಇವ್ರು ಬಂದ್ರೆ ಇವ್ರ ಪಾಡಿಗೆ, ನಾನು ಅಂದ್ಕೊಂಡಿದ್ದು ಸಂತು ತಂಗಿನೇ ಅಂದಿದ್ದಾಳೆ ಅಂತ. ನಾನು ಅಂದ್ಕೊಂಡೆ ಇವಳ ಪಾಡಿಗೆ ಇವಳು ಬಂದಮೇಲೆ ದೊಡ್ಡಮ್ಮನ ಮನೆಗೆ ಅವ್ರದ್ದು ಎಷ್ಟದೇ ಅಷ್ಟು ನೋಡಬೇಕು, ಉಣ್ಕೋಬೇಕು, ತಿನ್ಕೋಬೇಕು, ಹೋಗಬೇಕು. ಇವಳು ಹೊಟ್ಟೆಲ್ ಮಗು ಇಟ್ಕೊಂಡು ಅನ್ನೋ ಥರ ಏನಿದೆ ಇವಳಿಗೆ ಅಂತ ನಾನು ಅಂಗನವಾಡಿಗೆ ಹೋಗಿ ನನ್ನ ಫ್ರೆಂಡ್ ಇದ್ದಾರಲ್ಲ ಕೀರ್ತನ, ಅವ್ರ ಹತ್ರ ಹೇಳ್ಕೊಂಡೆಲ್ಲ ಅತ್ತೆ. ಸೊ ನನ್ನ ಗಂಡ ಇದ್ದಿದ್ರೆ ಇವರೆಲ್ಲ ಯಾಕೆ ಅನ್ನೋರು, ಇವರಿಗೆಲ್ಲ ಏನು ರೈಟ್ಸ್ ಇದೆ, ನಾನು ಯಾರ ಮನೆಗೆ ಹೋಗಿದ್ದೀನಿ ಅನ್ನೋಕ್ಕೆ ಅಂತ.
ಆ್ಯಂಡ್ ಒಬ್ರಿಗೂ ಕಾಲ್ ಮಾಡು ಕೂಡ ಹೇಳಿದೆ ನಾನು, ಗಂಗೂರವರಿಗೇನೆ, ಏನಕ್ಕೆ ಈ ಥರ ಇದು ಮಾಡ್ತಾರೆ. ನಾನು ಕೇಳ್ತೀನಿ ಬಿಡು, ನಿಮ್ಮ ಮನೆ ಹತ್ರ ಹೋಗಿ ಏನು ಜಗಳ ಮಾಡಬೇಡ ಅಂದರು. ನಾನು ಅವತ್ತು ಇನ್ನು ಮನೆಗೂ ಹೋಗಲಿಲ್ಲ, ನಾನೇನು ಮಾಡಲಿಲ್ಲ. ಇನ್ನು ಬೆಳಗ್ಗೆ ಸಲ ಮತ್ತೆ ಹೋದೆ, ನೋಡೋಣ ಇವ್ರು ಮತ್ತೆ ಜಗಳ ತೆಗಿತಾರ, ಏನು ಮಾಡ್ಕೋತಾರೆ ನನ್ನನ್ನು, ನನ್ನ ಮನೆ ನಾನು ಹೋಗೇ ಹೋಗ್ತೀನಿ ಅಂತ ನಾನು ಹೋದೆ. ನಾನು ಹಠ ಮಾಡ್ಕೊಂಡು ಹೋಗಿದ್ದೆ ಸತ್ಯ, ಹೌದು. ಬಟ್ ಅವರು, ನಾನು ಕಾಲ್ ಮಾಡಿ ಹೇಳಿದ್ನಲ್ಲ, ಅವರು ಹೇಳಿದ್ದಾರೆ ಅವಳು ಮನೆಗೆ ಬಂದ್ರೆ ನೀವೇನು ಮಾತಾಡಂಗಿಲ್ಲ, ಏನು ಮಾಡಂಗಿಲ್ಲ ಅಂತ ಏನೋ ಹೇಳಿದ್ದಾರೆ. ನಾನು ಹೋದೆ, ಪಾಪ ಅವ್ರೇನು ಮಾತಾಡಿಲ್ಲ, ನಾನು ಏನು ಮಾತಾಡಿಲ್ಲ. ಬಟ್ ನಂಗೆ ಸಿಟ್ಟಂತೂ ಇದ್ದೇ ಇತ್ತು ಗೈಸ್, ಯಾಕೆ ಅನ್ನಿಸ್ಕೊಳ್ಳೋಣ ಯಾರ್ಯಾರ ಕೈಲೋ. ನನ್ನ ಪಾಡಿಗೆ ನಾನು ಹೋದೆ, ಒಂದು ಲೋಟ ನೀರು ಕುಡಿದ್ಬಿಟ್ಟು ಸ್ವಲ್ಪ ಫೋನಲ್ಲಿ ಮಾತಾಡಿಕೊಂಡು ವಾಶ್ರೂಮ್ಗೆ ಹೋಗಿ ಬಂದು, ಅವತ್ತು ತಿಂಡಿ ಮನೆಯಿಂದಲೇ ತಿನ್ಕೊಬಂದಿದ್ದೆ ನಾನು. ಒಂದು 10 ನಿಮಿಷ ಕೂತಿದ್ದು ನಾನು ನನ್ನ ಡ್ಯೂಟಿಗೆ ನಾನು ಹೊರಟೆ, ಆಯಿತಾ. ಬಟ್ ನನಗೆ ಸಿಟ್ಟು ಮನಸ್ಸಲ್ಲಿ ಇದ್ದೇ ಇತ್ತು. ಓಕೆ, ನಾನು ಆಮೇಲಿಂದ ಅವತ್ತು ಗಂಗೂರಲ್ಲೇ ಉಳ್ಕೊಳ್ಳೋಣ ಅಂತೇಳಿ ಡಿಸೈಡ್ ಆಗಿದೆ. ಅಮ್ಮಗೂ ಹೇಳಿದ್ರೆ ಗುಲಾಬಿ ತೊಗೊಂಡು ಹೋಗಿದ್ದೆ ನಾನು, ಇವತ್ತು ಬರಲ್ಲ, ನನ್ನ ಮನೇಲಿ ನಾನು ಉಳ್ಕೊತೀನಿ, ಯಾರಾದರೂ ನನ್ನ ಸುದ್ದಿ ಬರೋ ನಾನು ಸುಮ್ಮನೆ ಬಿಡಲ್ಲ ಅಂತ ನಾನು ಹೇಳ್ಬಿಟ್ಟು ಹೋಗಿದೆ. ನಮ್ಮ ಅಮ್ಮ ಭಯ, ಏನಾದ್ರು ಹೊಡೆದ್ಬಿಟ್ಟವರು, ಏನಾದ್ರು ಮಾಡೋರು, ಹುಷಾರು ಯಾಕಮ್ಮ ಏನು ಮಾಡ್ತಾರೆ ನನ್ನನ್ನು ಅಂದ್ಬಿಟ್ಟು ನಾನು ಗುಲಾಬಿ ತೊಗೊಂಡು ನೆಕ್ಸ್ಟ್ ಡೇ ಮಂಗಳವಾರ ನಾನು ಹೋದೆ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋದೆ. ಇವ್ರು ಹೇಳೋದು, ನೀನು ನೆಂಟರು ಬಂದಿದ್ದಾರೆ ಅಂತ ನೀನು ತಿಳ್ಕೊಳಕ್ಕೆ ಮ್ಯಾಕು ಕೇಳಕ್ಕೂ ಬೈಕ್ ತೊಗೊಂಡು ಓಡಾಡಿದೆ ಅಂತ. ನನಗೆ ಅದ್ರ ಅವಶ್ಯಕತೆ ಇಲ್ಲ. ನಾನು 2 ಸಲ ಓಡಾಡಿದ್ದೇನಕ್ಕೆ ಅಂದರೆ, ನಮ್ಮದೇನೋ ಸ್ವಲ್ಪ ರೇಷನ್ ಬೇಕಿತ್ತು, ಹಾಗಾಗಿ ಪಕ್ಕದ ಇದಕ್ಕೆ ಹೋಗಿ ನಾನು ತಗೊಬಂದೆ ಒಂದು ಸಲ. ಅದು ನಮ್ಮ ಮನೆ ಮುಂದ್ಗಡೆಲ್ಲೇ ಹೋಗಬೇಕು, ಇವ್ರು ನೆಂಟರು ಬಂದವ್ರೆ ಅಂತ ನಾನು ಬೈಕಲ್ಲಿ ಎಲ್ಲೂ ಓಡಾಡಂಗಿಲ್ಲ. ನಾನು ಹೋದೆ, ಬಂದೆ. ಆಮೇಲೆ ಡ್ಯೂಟಿ ಮುಗಿಸ್ಕೊಂಡ್ಬಂದು ನನ್ನ ಬೀರಲ್ಲಿ ಬಟ್ಟೆ ತೊಗೊಂಡು, ನಾನು ಟೀ ಶರ್ಟ್ ಪ್ಯಾಂಟ್ ಹಾಕೋತೀನಲ್ಲ ಅದೆಲ್ಲ ಅಲ್ಲೇ ಇಟ್ಟಿದ್ದೀನಿ, ಅಲ್ಲೊಂದು ಸ್ವಲ್ಪ ಜೊತೆ ಬಟ್ಟೆ ಇಟ್ಟಿದ್ದೀನಿ, ಹಾಕ್ಕೊಂಡು ಬತ್ಲಿ ಮನೆಗೆ ಹೋಗಿ ಮುಖ ತೊಳ್ಕೊಂಡು ತಲೆ ಬಾಚ್ಕೊಂಡೆ. ಒಂದು 15 ಜನ ಇದ್ರು ಗೈಸ್, ಎಲ್ಲ ಊಟ ಮಾಡ್ತಿದ್ರು. ಹೌದು, ನಾನೇ ಬೇಕು ಅಂತಾನೆ ಜಗಳ ತೆಗ್ದಿದ್ದೀನಿ. ನನ್ಗೆ ಅಂದ್ರಲ್ಲ ಇದು ಒದ್ದು ಓಡಿಸ್ಬೇಕು ಅಂತ, ಅದು ನನ್ನಕ್ಕೆ ಏನು ಹಕ್ಕಿದೆ ಅವಳಿಗೆ? ನಾನು ಅವಳು ಅಂದಿರೋದು ಸ್ವಂತ ತಂಗಿನೇ ಅಂತಲೇ ನಾನು ಅನ್ಕೊಂಡಿದ್ದೆ. ನಾನಂದೆ, ನಾನು ನನ್ನ ಗಂಡನ ಮನೆಗೆ ಬಂದರೆ ಬೇರೆಯವ್ರಿಗೇನ ಏನು ಉರಿತದೆ? ತಿನ್ನಕ್ಕೆ ಬಂದವರು ತಿಂದ್ಬಿಟ್ಟು ಎದ್ದು ಹೋಗಬೇಕು, ಅಥವಾ ಹಿಟ್ಟೆತ್ತಕ್ಕೆ ಬಂದಿರೋ ಹಿಟ್ಟು ಎತ್ಕೊಂಡು ಹೋಗಬೇಕು. ನನ್ನ ಗಂಡನ ಮನೆ ನನ್ನ ಇಷ್ಟ, 6 ತಿಂಗಳಿಗಾರು ಬರ್ತೀನಿ, 15 ದಿನಕ್ಕಾರು ಬರ್ತೀನಿ, ವಾರಕ್ಕಾರು ಬರ್ತೀನಿ ಅಂತ ಏನೋ ಮಾತಾಡಿದೆ. ಅವಾಗ ಯಾರೂ ಏನೂ ಮಾತಾಡಲಿಲ್ಲ. ಸರಿ ಆಯಿತು, ಇನ್ನು ಅವ್ರುಗಳು ಮಾತಾಡಲಿಲ್ಲ ಅಂದಾಗ ನಾವು ಜಗಳಕ್ಕೆ ಬರಬಾರ್ದು ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲಿಂದ ರೂಮಲ್ಲೂ ನಮ್ಮ ಗುರುಗಳು ಕಾಲ್ ಮಾಡಿದ್ರು, ನೀನೇನು ಮಾತಾಡಬೇಡ ಕಣಮ್ಮ, ಸುಮ್ಮನೆ ಹೋಗು ಅಂತ. ಆದರೂ ನಂಗೆ ಸಿಟ್ಟಾಗ್ತಿತ್ತು. ನನಗೆ ಹೇಳಕ್ಕೆ ಬರ್ಬೇಡಿ, ನಾನೇನಕ್ಕೆ ಅನ್ನಿಸ್ಕೊಳ್ಳಿ, ನಾಯಿ ಒದ್ದೋಡಿಸ್ಬೇಕು ಅಂತ. ನನ್ನ ಗಂಡನ ಮನೆ ಇದು, ನನಗೆ ಹಕ್ಕಿದೆ, ನನ್ನ ಗಂಡ ಕಟ್ಟಿರೋ ತಾಳಿ ಇನ್ನೂ ಕೊರಳಲ್ಲಿದೆ, ನಾನು ಯಾವನ ಜೊತೆಲೋ ಓಡೋಗಿಲ್ಲ. ಆ್ಯಂಡ್ ಸುಮ್ಮನೆ ಬೈಯೋಕ್ಕೆ ನಮ್ಮ ಅಪ್ಪ ಅಮ್ಮ ನನಗೆ ಆ ಥರ ಸಂಸ್ಕಾರ ಕಲಿಸಿಲ್ಲ ಅಂತ ಅಂದೆ. ಅವರೆಲ್ಲ ಕೇಳಿಸ್ಕೊಳ್ಳಿ ಅಂತಲೇ ಅಂದೆ. ಅದು ರೂಮಲ್ಲಿ ಅಂದಿದ್ದು ನಾನು. ಆಮೇಲಿಂದ ತಿನ್ನಕ್ಕೆ ಬಂದವರು ತಿಂದು ಎದ್ದೋಗ್ಬೇಕು, ನನ್ನ ಗಂಡನ ಮನೆಗೆ ಬಂದರೆ ಅವ್ರಿಗೆಲ್ಲ ಏನು ಉರಿತದ ಅಂತ ನಾನು ಹಾಲಲ್ಲಿ ಅಂದೆ. ಹಾಲಲ್ಲಿ ಒಂದು 10-15 ಜನ ಊಟ ಮಾಡ್ತಾಯಿದ್ರು. ಹಂಗೆ ಅಂದಮೇಲೆ ಅವ್ರು ಯಾರೂ ಏನು ಮಾತಾಡಲಿಲ್ಲ. ಸರಿ, ಇನ್ನು ಬಿಟ್ಟಾಕು ಕೀರ್ತನ ಟೀ ಕುಡಿಯೋಕೆ ಕರೆದಿದ್ದು ನಾನು ಟೀ ಕುಡಿದ್ಬಿಟ್ಟು ಸ್ವಲ್ಪ ರತ್ನಕ್ಕ ಅವ್ರ ಮನೆಗೆ ಹೋಗಬೇಕಿತ್ತು, ನಂಗೆ ಕೆಲಸ ಆಯಿತು. ರತ್ನಕ್ಕಂಗೆ ಬರ್ತೀನಿ ಅಂತ ಹೇಳಿದೆ ಬಿಲ್ಗೂಲಿಗೆ, ಗಾಡಿ ತಂದಿದ್ನಲ್ವ, ಹಾಗಾಗಿ ಹೋಗಿ ರತ್ನಾಕರ್ ಮನೆಗೆ ಆಮೇಲಿಂದ ಬಂದು ಗಂಗೂರಲ್ಲೇ ಉಳ್ಕೊಳ್ಳೋ ಪ್ಲ್ಯಾನ್ ಇತ್ತು ನನಗೆ. ಸರಿ ಅಂತ ಹೇಳಿ ನಾನು ಹೋಗ್ತಾ ಇದ್ದೆ, ಸ್ಲಿಪ್ಪರ್ಸ್ನ ಹುಡುಕ್ತಾ ಇದ್ದೆ. ಸ್ಲಿಪ್ಪರ್ ಬಿಟ್ಟಿದೆ, ಕಾಣ್ತಾ ಇರಲಿಲ್ಲ. ಸ್ಲಿಪ್ಪರ್ ಮೆಟ್ಕೊಳಕ್ಕೆ ಹೋದೆ. ಸ್ವಂತ ತಂಗಿ ಇದ್ದಾರಲ್ಲ, ಅವ್ರ ಅತ್ತೆ ಮಾವ ಎಲ್ಲ ಬಂದಿದ್ರು. ಅವ್ರ ಮಾವ ಅಲ್ಲೇ ನಿಂತಿದ್ರು. ನಾನು ಅವ್ರಿಗೆ ಹೇಳಿದೆ, ನಾನು ಜಗಳ ಮಾಡ್ತಿರಲ್ಲ ಅವಳು, ಅಂಕಲ್ ನೀವು ಕರೆಕ್ಟಾಗಿ ಹೇಳ್ಕೊಳ್ಳಿ ನಿಮ್ಮ ಸೊಸೆಗೆ, ನಾನು ಅವಳ ಮನೆಗೆ ಬಂದಿಲ್ಲ, ಅವಳ ಗಂಡನ ಮನೆಗೂ ಬಂದಿಲ್ಲ, ನನ್ನ ಗಂಡನ ಮನೆಗೆ ನಾನು ಬಂದಿದ್ದೀನಿ. ಅವಳು ಅವ್ರ ದೊಡ್ಡಮ್ಮನ ಮನೆಗೆ ಬಂದಮೇಲೆ ಅವಳದ್ದು ಎಷ್ಟದೇ ಅಷ್ಟು ನೋಡ್ಕೊಂಡು ಹೋಗಕ್ಕೆ ಹೇಳಿ, ಆಯಿತಾ? ನನ್ನ ಸುದ್ದಿಗೆ ಅವಳು ಬರಬಾರ್ದು. ನನ್ನ ಪಾಡಿಗೆ ನಾನು ತಲೆ ಬಾಚ್ತಾ ನಿಂತಿದ್ರೆ, ಈ ನಾಯಿ ನಮ್ಮ ಮನೆಗೆ ಬಂದೈತೆ, ಈ ನಾಯಿನ ಒದ್ದೋಡಿಸ್ಬೇಕು ಅಂತ ಕೇಳ್ತಾಳೆ. ಅವಳ ಮನೆಗೆ ಹೋಗಿದ್ನ, ಅವಳು ನನ್ನ ಮನೆಗೆ ಬಂದಿರೋದು, ಅವಳದ್ದು ಎಷ್ಟದೇ ಅಷ್ಟು ನೋಡಿಕೊಂಡು ಅವಳು ಹೋಗಬೇಕು ನಾನು ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಸಂತು ಅಕ್ಕ ಬಂದು, ಅವ್ರ ಅಕ್ಕ ಬಂದ್ಬಿಟ್ಟು, ಬನ್ನಿಯಪ್ಪ ನೀವು ಒಳಗಡೆ ಅಂದ್ಬಿಟ್ಟು ಕರ್ಕೊಂಡೋದ್ಲು. ಒಳಗಡೆ ಕರ್ಕೊಂಡೋದ್ಮೇಲೆ ನಾನು ಅಂದೆ, ಅಲ್ಲ ಒಳಗಡೆ ಕರ್ಕೊಂಡು ಹೋಗ್ತಿದ್ದಿಲ್ಲ ಹೇಳಿ ಮತ್ತೆ ನೀನು ಅಂತ. ಅಷ್ಟಷ್ಟಕ್ಕೆ ಫುಲ್ ದೊಡ್ಡ ಜಗಳ ಸ್ಟಾರ್ಟ್ ಆಯಿತು. ಅವಳ ಒಬ್ಳು ಅಮ್ಮ ಬಂದ್ಬಿಟ್ಟು, ನೀನು ಅದೇನೋ ಮಾತಾಡಂಗಿಲ್ಲ, ನನ್ನ ಮಕ್ಕಳು ಹಂಗೆ ಹಿಂಗೆ ಅಂತಿದ್ದ. ಅವಳು ನಮ್ಮ ಫ್ಯಾಮಿಲಿಯವಳೇ ಅಲ್ಲ, ಆಯಿತಾ? ಈ ಸಂತು ಅವ್ರ ತಂಗಿ ಇದ್ದಾರಲ್ಲ, ಅವ್ರು ಸೋದರತ್ತೇನೋ ಯಾರೋ ಅವಳು ಯಾವಳಾದರೆ ನನಗೇನು ಗುರು, ನನ್ನೇನಕ್ಕೆ ಮಾತಾಡಬೇಕು? ನಾನು ರೆಸ್ಪೆಕ್ಟ್ ಕೊಟ್ಟಿಲ್ಲ. ನಾನು ಅವಳು ವಯಸ್ಸಲ್ಲಿ ತುಂಬ ದೊಡ್ಡವಳು, ನಾನು ಅವಳು ರೆಸ್ಪೆಕ್ಟ್ ಕೊಟ್ಟಿಲ್ಲ. ಯಾವಳೆ ನೀನು ಮಾತಾಡೋಕ್ಕೆ? ನಿನ್ನ ಗಂಡನ ಮನೆಗೆ ಬಂದಿದ್ದೀನಿ, ನೀನು ನನ್ನ ಗಂಡನ ಮನೆ ಇದು, ನೀನು ತಿನ್ನಕ್ಕೆ ಬಂದಿದ್ದೆ, ತಿಂದ್ಬಿಟ್ಟು ಎದ್ದೋಗು. ಯಾವಳೆ ನೀನು ಯಾವಳೆ ಕೇಳೋಕ್ಕೆ ನನ್ನ ಅಂದೆ. ಸೊ ಎಲ್ಲ ಅಮ್ಮನ ಹೇಳ್ಕೊಂಡು, ನನಗೆ ಅವ ಅಮ್ಮನ ಮೇಲೆ ಎಲ್ಲ, ಆ ಅಮ್ಮನ ಮಗನೇ, ಅಮ್ಮ ಬಂದಿದ್ದಲ್ಲ ನಾನು ಮಾತಾಡೋಕ್ಕೆ, ಆ ಅಮ್ಮನ ಮಗ ಗಂಡು ತೋರಿಸಿ, ಗಂಡಿಗೆ ಹೆಣ್ಣು ತೋರಿಸಿ, ಹೆಣ್ಣಿಗೆ ಗಂಡು ತೋರಿಸಿ ಮದುವೆ ಮಾಡಿಸಿ ಇದ್ದವನೇ. ನನಗೆ ಇಷ್ಟೆಲ್ಲ ಆದಮೇಲೆ ಅವ್ನು ಬಂದು ನನಗೆ ಆಸ್ತಿ ಕೊಡ್ಸೋದು ಬೇಡ ಗುರು, ಹೆಂಗಿದೀಯಮ್ಮ, ಏನು ನೀನು ಚೆನ್ನಾಗಿ ನೋಡ್ಕೊತಿದ್ದಾರಾ, ಅಥವಾ ಅವ್ರದ್ದು ಪ್ರಾಬ್ಲಮ್ಮ, ನೀನು ಪ್ರಾಬ್ಲಮ್ಮ ಅಂತ ಅವ್ನ ಯೋಗ್ಯತೆಗೆ ಒಂದೇ ಒಂದು ದಿನ ಬಂದು ನನ್ನನ್ನು ಕೇಳಿಲ್ಲ ಅವನು. ಅವನಿಗೂ 2 ಹೆಣ್ಮಕ್ಳಿದ್ದಾರೆ. ಅವರು ಮದುವೆ ಮಾಡಿಸ್ಬಿಟ್ಟ ಅಂತ ಅವ್ನ ಹೊಣೆ, ಅಥವಾ ನನ್ನ ಲೈಫ್ ಹಾಳಾಗಕ್ಕೆ ಅವ್ನ ಕಾರಣ ಅಂತ ನಾನು ಹೇಳ್ತಾ ಇಲ್ಲ.
ಮದ್ವೆಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿದ್ದು ಹುಡುಗಿ ತೋರಿಸಿ ಮದ್ವೆ ಮಾಡಿಕೊಟ್ಟ ಮೇಲೆ ಹಿಂಗಾದಾಗ ಹೆಂಗಿದ್ಯಮ್ಮ ನೀನು, ಹೆಂಗೆ ಅಂತ ಒಂದು ಮಾತು ಕೇಳೋ ಯೋಗ್ಯತೆ ಇಲ್ಲ. ಅವ್ರಮ್ಮ ಬಂದ್ಬಿಟ್ಟು ಅವತ್ತು ನನ್ನ ಗಂಡ ಸತ್ತೋದಾಗ ಇಷ್ಟು ಬೇಗ ಸತ್ತೋದಲ್ಲಪ್ಪ ನೀನು, ಇನ್ನೊಬ್ಬ ತಂಗಿ ಮದ್ವೆ ಮಾಡ್ಬಿಟ್ಟು ಸತ್ತೋಗಿವ ಅಂತ ಕೇಳ್ತಾಳೆ ಅವ್ರಮ್ಮ. ನಾನು 3 ವರ್ಷದ ಒಂದು ಹೆಣ್ಮಕ್ಳು ಕಟ್ಕೊಂಡು ಮೂಲೆಯಲ್ಲಿ ಅಳ್ತಾ ಕೂತಿದ್ದೀನಿ. ಅವಳಿಗೆ ಚಿಕ್ಕ ವಯಸ್ಸಿಗೆ ಗಂಡ ತೀರೋಗೋಳೆ, ಆ ಮಗುಗೆ ಅಪ್ಪ ಇಲ್ಲ, ಅವ್ರ ಪರಿಸ್ಥಿತಿ ಏನು ಅನ್ನೋದು ಯೋಚನೆ ಇಲ್ಲ ಅವ ಅಮ್ಮಗೆ. ಆಯ್ತಾ, ಅವ್ರ ತಮ್ಮನ ಮಕ್ಳು ಮದ್ವೆ ಮಾಡ್ಬಿಟ್ಟು ಸತ್ತೋಗ್ಬೇಕಾಗಿತ್ತಂತೆ. ಇನ್ನೊಬ್ಳು ತಂಗಿ ಇದ್ದಾಳಲ್ಲ ಸಂತುಗೆ, ಅವಳು ಮದ್ವೆ ಮಾಡ್ಬಿಟ್ಟು ಸತ್ತೋಗಿವು ಅಂತ ಕೇಳ್ತಾಳೆ. ನನ್ಗೆ ಅವತ್ತೇ ಬೇಜಾರಾಯ್ತು, ಬಟ್ ನಂಗೆ ಮಾತಾಡಕ್ಕೆ ಇದಿರ್ಲಿಲ್ಲ. ನಾನು ಇವತ್ತು ಮೊನ್ನೆ ಜಗಳ ಆದಾಗ ಮಾತಾಡಿದೆ ಮಂಗಳವಾರ. ಅಂತವಳಾಗಿದ್ದಕ್ಕೆ ನೀನು ಇನ್ನೊಬ್ಳು ತಂಗಿ ಮದ್ವೆ ಮಾಡಿ ಸತ್ತೋಗು ಅಂದೆ. ನೀನ್ ಯಾವಳೆ ಮಾತಾಡಕ್ಕೆ? ನಿನ್ನ ಮನೆಗೆ ಬಂದಿದ್ದೀನ, ಎದ್ದೋಗೆ ನನ್ನ ಮನೆಯಿಂದವಾ ಅಂತ ಬೈದೆ. ಎಲ್ಲ ಅಮ್ಮನ ಹಿಡ್ಕೊಂಡು ಸಮಾಧಾನ ಮಾಡೋದು. ಹಂಗೆ ಬಂದೆ ನಾನು. ನನ್ನ ಗಂಡನ ಮನೆ ನಾನು ಬಂದೇ ಬರ್ತೀನಿ, ಹಿಟ್ಟೆತ್ತಕ್ಕೆ ಬಂದಿರೋ ಹಿಟ್ಟು ಎತ್ಕೊಂಡು ಹೋಗ್ಬೇಕು ಅಂದೆ. ಅದಕ್ಕೆ ಸಂತು ಅವ್ರ ಅಕ್ಕ ಬಂದ್ಬಿಟ್ಟು ಯಾರಿಗೆ ಹೇಳ್ತಿದ್ದಿ ಈ ಮಾತಾ, ಹಿಟ್ಟೆತ್ತಕ್ಕೆ ಬಂದಿರೋರು ಅಂತವ, ಹಂಗೆ ಹಿಂಗೆ ಅಂದು. ನನ್ಗೆ ಏನಕ್ಕೆ ಅನ್ಬೇಕಿತ್ತು? ನನ್ನ ಮನೆಗೆ ಬರ್ತೀನಿ ಗುರು, ನನ್ನ ಇಷ್ಟ, ನನ್ನ ಮನೆಗೆ ನಾನು ಯಾವಾಗ ಬೇಕಾದ್ರೂ ಬರ್ತೀನಿ, ನನ್ನ ಈ ನಾಯಿ ಒದ್ದೋಡಿಸ್ಬೇಕು ಅಂತ ಏನಕ್ಕೆ ಅಂದ್ಲು ಅವಳು ಅಂತ ನಾನು ಕೇಳಿದ್ದಕ್ಕೆ ಅವಳು ಬಂದು ಆಯ್ತಾ, ಅವಳು ಬಂದು ಅವಳು ಮಾಂಗಲ್ಯ ಚೈನ್ನ ಹಿಡ್ಕೊಂಡು ಲಕ್ಷ್ಮಿ ಮೇಲಾಣೆ ನಾನು ಅಂದಿಲ್ಲ ಮಾತನ್ನ, ನಾನು ಆ ಥರ ಮಾತೇನಾದ್ರು ಅಂದಿದ್ರೆ ನಾನು ಈಗ ಹೋಗ್ಬೇಕಾದ್ರೆ ನನಗೇನಾದ್ರು ಆಲಿ ಅಂತ ಅವಳು ಅಂದ್ಲು. ಸಂತು ತಂಗಿ ಅಂದ್ಲು, ಸ್ವಂತ ತಂಗಿ ಅಲ್ಲ, ಚಿಕ್ಕಮ್ಮನ ಮಗಳು. ಹಂಗಂದು ಅವಳು ಏನೋ ಹತ್ಲು ಗಸ್ ಆಯ್ತಾ. ಅವಳಿಗೆ ಬೇಜಾರಾಯ್ತದೆ, ಅವಳು ಹೇಳ್ತಾಳೆ ನಮಗೆ ಬೇಜಾರಾಕಲ್ವಾ, ನಾವು ಹೊತ್ತು ಹಂಗಂದ್ಲು. ಹೌದಾ ನೀನು ಅಂದಿಲ್ವಾ, ಸರಿ ಬಿಡು ಅಂದೆ. ಅವರ ಸಂತು ಅವ್ರ ಅಕ್ಕ ಬಂದ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಲ್ಲ, ಹಿಟ್ಟೆತ್ತಕ್ಕೆ ಬಂದವ್ರೆ, ಉಣ್ಣಕ್ಕೆ ಬಂದವ್ರೆ, ಎದ್ದೋಗ್ಬೇಕು ಅಂತ. ಇವಾಗ ಏನು ಹೇಳ್ತೀವಿ, ಅವ್ರ ಅತ್ತೆ ಮಾವ ಎಲ್ಲ ಇದ್ದಾರೆ, ಬಸ್ರಿ ತನಕ್ಕೆ ಬಾಣ್ತಿ ತನಕ್ಕೆಲ್ಲ ಕಳಿಸಲ್ಲ, ಹಾಗೆ ಹೀಗೆ. ನಾನೇನು ಮಾಡೋಣ ಅದಕ್ಕೆ? ಅವತ್ತು ನ್ಯಾಯಕ್ಕೆ ಅಂದರೆ ಆಸ್ತಿದು ಹೆಂಗೆ ಏನು, ನನ್ನ ಮಗಳಿಗೆ ಫ್ಯೂಚರ್ಗೆ ಏನು, ನನ್ನ ಫ್ಯೂಚರ್ ಏನು ಅಂದ್ಬಿಟ್ಟು ನಾನು ಆಸ್ತಿ ಕೇಳಕ್ಕೆ ಬಂದಲ್ವ ನನ್ನ ಗಂಡಂದು. ಅದು ನನ್ನ ಹೆಸರು ಬರೀರಿ ಅಂತ ಕೇಳಿಲ್ಲ ಗೈಸ್, ನನ್ನ ಮಗು ಹೆಸರಿಗೆ ರಿಜಿಸ್ಟರ್ ಮಾಡಿ ಅಂತ ಕೇಳಿದ್ದು, ಜಂಟಿ ರಿಜಿಸ್ಟರ್ ಮಾಡಿ ಅಂತ ಕೇಳಿದ್ದು. ಅವತ್ತು ನಮ್ಮ ಅತ್ತೆಯ ತಮ್ಮಗೆ ಏನು ರೇಟ್ಸ್ ಇದೆ, ಅವನು ಅವ್ರ ಅಕ್ಕನ ಮಕ್ಳನ್ನ ಸಾಕಿದ್ರೆ ಅವ್ರ ಅಕ್ಕನ ಮಕ್ಳನ್ನ ಕೇಳ್ಕೊಳ್ಳಿ. ಮದ್ವೆ ಆಗಿ ಬಂದಿರೋ ಸೊಸೆನ ಇದು ಮಾಡಕ್ಕೆ ನಮ್ಮ ಅತ್ತೆಯ ತಮ್ಮಂಗೆ ಏನು ರೈಟ್ಸ್ ಇದೆ? ಅವ್ನ ರೈಟ್ಸ್ ಏನಿದ್ರು ಬಿದ್ರಾಗ್ತಲ್ಲಿ ತಗೋಬೇಕು ಅವನು. ಆಯ್ತಾ, ಏನಂತ ಅಂದಾಗ ಗೊತ್ತಾ, ಹಿಂಗೆ ಮಾತಾಯ್ತಾ ಇತ್ತು. ನನ್ನ ಮಗಳು 3 ವರ್ಷದ ಮಗಳು, ನಾನು ಗಂಡನ ತಿನ್ಕೊಂಡು ಕೆಳಗಡೆ ನಮ್ಮ ಅಣ್ಣನ ಕಾಲ ಹತ್ರ ಕೂತ್ಕೊಂಡು ಅಳ್ತಾ ಇದ್ದೆ ನಾನು. ನನ್ನ ಗಂಡ ಹೋಗೊಂದು 6 ತಿಂಗಳಾಗಿತ್ತು. ಆಯ್ತಾ, 6 ತಿಂಗಳು ಡಿಪ್ರೆಷನಲ್ಲಿ ಇದ್ದು ಬಂದವಳು. ಏನಂದ ಗೊತ್ತಾ, ಇವಳು ಯಾವನ ಜೊತೆಲೋ ಮಲ್ಕೊಂಡಿದ್ಲು, ಅದನ್ನ ಕಣ್ಣಲ್ಲಿ ನಮ್ಮ ಸಂತೋಷ ನೋಡ್ಬಿಟ್ಟು ತಲೆ ಕೆಡಿಸ್ಕೊಂಡು ಸತ್ತೋದ ಅಂತ ಕೇಳ್ತಾನಲ್ಲ. ನಾನು ಸುಮ್ಮನೆ ಬಿಡ್ಬೇಕಿತ್ತ? ಓಲಿ ನಮ್ಮ ಅತ್ತೆ ಅವತ್ತು ಸಂತು ಅವ್ರ ಚಿಕ್ಕಮ್ಮನ ಮಕ್ಳು ತಂಗಿರಿದ್ರು, ಸಂತು ಅಕ್ಕ ಇದ್ರು, ನಾನು ವಾರ್ಗೀತಿ, ಸಂತು ಅವ್ರ ಅಣ್ಣನ ಹೆಂಡತಿ ಎಲ್ಲ ಇದ್ರು. ಒಬ್ರಾದುವೆ ಅವತ್ತು ನಾನು ಹೆಣ್ಣು ಅಂತ ಇವ್ರಿಗೆ ಅನ್ನಿಸ್ಲಿಲ್ವಾ? ಇವತ್ತು ನಾನು ಅಂದ್ಬಿಟ್ಟೆ ಹಿಟ್ಟೆತ್ತಕ್ಕೆ ಬಂದವ್ರೆ ಇವ್ರುಗಳು ಅಂತ ಅಂದೆ. ಅವಳು ಗರ್ಭಿಣಿ, ಅವಳು ಅಳ್ತಾವಳೆ, ಅವಳು ಕಣ್ಣೀರು ನನ್ಗೆ ಒಳ್ಳೇದು ಮಾಡಲ್ಲ ಅಂದ್ಬಿಟ್ಟು ಸಂತು ಅಕ್ಕ ಕೇಳ್ತಾಳೆ ನನ್ನ. ಇವತ್ತು ನಾನು ಅವತ್ತು ಗಂಡನ್ ತಿನ್ಕೊಂಡು ಚಿಕ್ಕ ಮಗು 3 ವರ್ಷದೊಂದು ಹೆಣ್ಮಗು ಕಟ್ಕೊಂಡು ಅಳ್ತಾ ಇದ್ನಲ್ವಾ, ನನ್ನ ಜೀವನಕ್ಕೆ ಹಿಂಗೆ ಮಾಡ್ಬಿಟ್ಟು ಹೋದ, ನನ್ಗೆ ಏನೂ ಇಲ್ಲ ನಾನು ಅಳ್ತಿದ್ನಲ್ವಾ, ಅವತ್ತು ನಮ್ಮ ಅತ್ತೆ ತಮ್ಮ ಹೆಂಗಂದ ಇನ್ನೊಬ್ರ ಜೊತೆ ಮಲ್ಕೊಂಡಿದ್ಲು ಅಂತವ. ಇವ್ನು ನೋಡಕ್ ಬಂದಿದ್ನ, ಇವ್ನು ಪ್ರೂಫ್ ತೋರ್ಸದ್ನ, ಏನಾದ್ರೂ ಮಾಡದ್ನ? ಅವತ್ತು ಇವ್ರು ಹೆಂಗಸ್ರಾಗಿದ್ರಲ್ಲ, ಇವರೆಲ್ಲ ಹೆಣ್ಮಕ್ಳಾಗಿದ್ರಲ್ಲ, ಅವಳು ಆಸ್ತಿ ಕೇಳ್ತಾವಳೆ, ಅದ್ರ ಬಗ್ಗೆ ನಾವು ಮಾತಾಡೋಣ, ಅವಳು ಇನ್ನೊಂದು ಬೈತಾವಳೆ, ನಾವು ಇನ್ನೊಂದು ಬೈಯೋಣ, ಬಟ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ಬೇಡ, ನಡತೆ ಬಗ್ಗೆ ಮಾತಾಡ್ಬೇಡ ಮಾವ ಅಂತ ಸಂತು ಅಕ್ಕನೂ ಹೇಳಿಲ್ಲ, ಸಂತು ತಂಗಿರೂ ಹೇಳಿಲ್ಲ, ಸಂತು ಹೆತ್ತ ತಾಯಿನೂ ಕೂಡ ಹೇಳಲಿಲ್ಲ. ಅವ್ರು ಹೇಳಿದಿದ್ರೆ ನಾನು ಅವತ್ತು ಸುಮ್ಮನಿರಿವೆ, ಕೂತ್ಕೊಳ್ಳಿವೆ. ನಾನು ಕೂತ್ಕೊಳ್ಳಿಲ್ಲ ಗೈಸ್. ನಾನು ನೀನ್ ಯಾವನೋ ಹೇಳಕ್ಕೆ ನಿನ್ ಹೆಂಡತಿ ಕರೆಕ್ಟಾಗಿ ಅವಳ, ನಿನ್ ಹೆಂಡತಿ ಯಾರ ಜೊತೆನೂ ಮಲಗಿಲ್ವಾ, ನಿನ್ ಹೆಂಡತಿ ಕರೆಕ್ಟಾಗಿ ನಿನ್ ಜೊತೆಲೇ ಮಲ್ಕೋತಾವಳ ಅಂತ ನಾನು ಕೇಳಿದೆ. ನಾನು ಬಿಟ್ಬಿಡಕಾಯ್ತದೆ. 20 ಜನ ಗಂಡಸ್ರಿದ್ರು, ಅವ್ರೊಂದು 20 ಜನ ಕರ್ಕೊಂಡ್ ಬಂದಿರೋ, ನಾನು ಬರೀ 5 ಜನ ಕರ್ಕೊಂಡು ಹೋಗಿದ್ದು ಅವತ್ತು ನ್ಯಾಯಕ್ಕೆ. ನಾನು ಜಾಸ್ತಿ ಜನ ಹೇಳ್ಕೊಂಡು ಹೋಗಿರ್ಲಿಲ್ಲ ಮುಂಡೂರಿಂದವ. ಯಾವುದೇ ಒಂದು ಹೆಣ್ಣಿಗೆ ಹಂಗ ಅಂದಾಗ ಸುಮ್ನೆ ಕೂತ್ಕೊಳಕಾಗತ್ತಾ? ಅವ್ರಿಗೆ ಅಂದ್ಬಿಟ್ಟಿದ್ರೆ ಅವ್ರು ಸುಮ್ನೆ ಕೂತ್ಕೊಂಡ್ಬಿಡ್ತಿದ್ರ? ಅಯ್ಯೋ ಅಂತವನೇ ಕೇಳ್ತಾರೆ ಬಿಡಪ್ಪ, ನಾನು ಕೂತ್ಕೊಳ್ಳೋಣ ಅಂತ ಕೂತ್ಕೊಬಿಡ್ತಿದ್ರೆ ನಮ್ಗೆ ಒಟ್ಟುರಿಯೋದಿಲ್ವಾ? ನಾನ್ ಬಿಡ್ಲಿಲ್ಲ ಅವನನ್ನ, ಏನಕ್ಕೆ ಬಿಡಕ್ಕಾಗತ್ತೆ? ಅವನಿಗೆ ಯಾವುದೇ ರೀತಿಯಾದ ರೈಟ್ಸ್ ಇಲ್ಲ, ಯಾವಳಿಗೂ ಇಲ್ಲ, ಯಾವನ್ಗೂ ಇಲ್ಲ. ಆಯ್ತಾ, ಅವನಾಗ ಅಂದಿದ್ದಕ್ಕೆ ನಾನು ಬಿಟ್ಬಿಡಕ್ಕಾಗತ್ತಾ? ನಾನು ಸರಿಯಾಗಿ ಜಾಲಾಡಿಸ್ದೆ ಅವತ್ತು. ಅದನ್ನ ನಾನು ಇವತ್ತು ಕೇಳಿದೆ, ಮೊನ್ನೆ ಮಂಗಳವಾರ. ನಾನ್ ಹೆಣ್ಣಾಗಿರ್ಲಿಲ್ವಾ? ಸುಷ್ಮಾ ಹಂಗಲ್ಲ ಹಿಂಗಲ್ಲ ಅಂತ ಒಳ್ಳೆ ರೀತಿಲಿ ಮಾತಾಡ್ತಿದ್ರು. ನಾನು ಫುಲ್ಲು ಸಿಟ್ಟಲ್ಲಿದ್ದೆ. ನನ್ಗೆ ಅರ್ಥ ಆಗುತ್ತೆ, ಯಾಕೆ ಅವ್ರ ಕಡೆ ಸಂಬಂಧಿಕರಿದ್ರು, ಅವ್ರಿಗೆ ಬೇಕಾಗಿರೋ ನೆಂಟ್ರಿದ್ರು, ಅವ್ರ ಮುಂದ್ಗಡೆ ಇವ್ರು ಒಳ್ಳೆಯವ್ರಾಗಬೇಕಿತ್ತು. ಹಂಗಲ್ಲ ಸುಷ್ಮಾ ಹಿಂಗಲ್ಲ ಸುಷ್ಮಾ ಅಂತ ತುಂಬಾ ಒಳ್ಳೆ ರೀತಿಲಿ ತುಂಬಾ ಒಳ್ಳೆ ಮಾತಲ್ಲಿ ಮಾತಾಡ್ತಿದ್ರು. ಅವತ್ತು ಕಿತ್ತೋದ್ ಮುಂಡೆ, ಲೋಫರ್ ಮುಂಡೆ, ಮನೆ ಹಾಳಿ ಮುಂಡೆ,
ನನ್ನ ತಮ್ಮನ್ನ ನಿಂಗೆ ನೀರು ಕುಡಿದ್ಬಿಟ್ಲು, ಬೇವರ್ಸಿ ಮುಂಡೆ ಅಂತ ಬೈದ್ರು. ಇವತ್ತು ಅವ್ರ ಕಡೆ ಅವ್ರ ನೆಂಟ್ರು ಮಂಗಳವಾರ ಊಟಕ್ಕೆ ಬಂದು ಕೂತಿದ್ರು, ಊಟ ಮಾಡ್ಕೊಂಡೆಲ್ಲ ಇದ್ರಲ್ಲ, ಅವ್ರ ಇದ್ರುಗಡೆ ಒಳ್ಳೆಯವ್ರಾಗ್ಬೇಕಲ್ಲ. ಅದಕ್ಕೆ ಹಂಗಲ್ಲ ಸುಷ್ಮಾ, ಹಿಂಗಲ್ಲ ಸುಷ್ಮಾ. ಅವತ್ತು ಹಂಗೆ ಮಾತಾಡಿವ ಮತ್ತೆ ನೀನು, ಇವತ್ತು ಹೆಂಗೆ ಸಮಾಧಾನವಾಗಿ ನೀನು ಮಾತಾಡದೆ ಅವತ್ತು ಹಂಗೆ ಮಾತಾಡಿವ. ಅವತ್ತು ನಾನು ಹೆಣ್ಣಾಗಿರ್ಲಿಲ್ಲ, ನಾನೊಬ್ಳು ಹೆಣ್ಣು ಬಗ್ಗೆ ಆ ಥರ ಮಾತಾಡ್ಬೇಡ ಅಂತ ಹೇಳಕ್ ಅವ್ರಿಗಿರ್ಲಿಲ್ಲ. ಇವತ್ತು ಗರ್ಭಿಣಿ ಕಣ್ಣೀರ್ ಹಾಕಿದ್ರೆ ನನ್ಗೆ ಒಳ್ಳೇದಾಕಲ್ವಂತೆ. ನಾನು ಗಂಡನ್ ತಿನ್ಕೊಂಡು ನನ್ಗೆ ಯಾವುದೇ ಒಂದೇ ಒಂದು 50 ಪೈಸದ ಹೆಲ್ಪ್ ಇಲ್ದಾನೆ ನನ್ನ ಮಗಳನ್ನ ಸಾಲ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ನಾಳೆ ಸಾಕ್ತಾ ಇದೀನಲ್ಲ, ಇವತ್ತಿಗೂ ಕಣ್ಣೀರ್ ಹಾಕ್ತೀನಿ. ಮಂಗಳವಾರನೂ ಕಣ್ಣೀರ್ ಹಾಕ ಬಂದಿದ್ದೀನಿ ಮನೇಲಿ. ನನ್ನ ಕಣ್ಣೀರು ಅವ್ರಿಗೆ ಒಳ್ಳೇದ್ ಮಾಡ್ತದ? ಅವರಿಗೆ ಮೀನ್ಸ್ ನನ್ಗೆ ಯಾರು ಅಂದಿದ್ದಾರೆ ಅವರಿಗೆ, ಆಯ್ತಾ? ಆಮೇಲಿಂದ ಹೇಳು, ನೀನ್ ಹಂಗ ಅಂದಲ್ಲ, ಅವಳಿಗೆ ಬಸ್ರಿ ಬಾಣಿತನಕ್ ಕಳ್ಸಲ್ಲ, ಅವ್ರ ಅತ್ತೆ ಮಾವ ಇದಾರೆ, ಹೇಳು ಅಂತ ನಾನೇನ್ ಹೇಳೋದಿಲ್ಲ ನಾನು. ಹಂಗೂ ನನ್ಗೆ ಏನೋ ಒಂಥರ ಫೀಲ್ ಆಯ್ತು. ಬಿಕಾಸ್ ಅವಳು ಕನ್ಸೀವು, ಸೀಮಂತ ಮಾಡ್ಕೊಂಡ್ ಬಂದಿದ್ದಾಳೆ, ಬೇಡ ಅಂದ್ಬಿಟ್ಟು ನಾನು ಹೋದೆ. ಅವಳು ಕೂತಿದ್ಲು, ಸ್ವಲ್ಪ ಅಳ್ತಾ ಇದ್ಲು ಅವಳು. ಹೋದೆ, ನೋಡವ ಕ್ಷಮ್ಸು, ನೀನ್ ಅಂದಿಲ್ಲ ಅಲ್ವಾ, ನನಗೆ ಗೊತ್ತಿರ್ಲಿಲ್ಲ ನೀನ್ ಅಂದಿಲ್ಲ ಅಂತ ಹೇಳಿ, ಐ ಆಮ್ ಸಾರಿ, ನನಗೆ ಕ್ಷಮಿಸು ಅಂತ ನಾನು ಕೈ ಮುಗಿ ಕೇಳಿದೆ. ಅವ್ರ ಅಕ್ಕ, ಅವ್ರ ಅತ್ತೆ ಮಾವ ಎಲ್ಲ ಕೂತಿದ್ರು. ಸ್ವಂತ ತಂಗಿ ಇದ್ದಾಳಲ್ಲ, ಅವ್ರ ಅತ್ತೆ ಮಾವ, ಅವ್ರ ಮೈದ, ಅವ್ರ ವಾರ್ಗಿತ್ತಿ, ಎಲ್ರು, ಅವ್ರ ಸೋದರತ್ತೆ, ನಮ್ಮತ್ತೆ, ಸ್ವಂತ ಅಕ್ಕ ಬಾವ, ಎಲ್ರು, ನಮ್ಮತ್ತೆಯ ತಂಗೀರು, ತಮ್ಮನ ಹೆಂಡತಿ, ನಮ್ಮತ್ತೆಯ ಅಪ್ಪ ಎಲ್ಲ ಇದ್ರು. ಒಂದು 15 ಜನ ಇದ್ರು. ನಾನು ಅವ್ರಿದ್ರುಗಡೆನೂ ಸಾರಿ ಆಯ್ತು ಅಂತ ಕೇಳಿದ್ರೆ, ಅಲ್ಲ ಎಲ್ಲರ ಇದ್ರುಗಳಲ್ಲಿ ಹಿಂಗೆ ಅಂದ್ಬಿಟ್ಟು ಸಾರಿ ಕೇಳಿದ್ರೆ ನನ್ಗೆ ಅಷ್ಟಾದ್ರೂ ದೊಡ್ಡ ಗುಣ ಇದೆ, ಆಯ್ತಾ? ಅವಳು ಗರ್ಭಿಣಿ ಬಿಡು, ಅವಳು ಬೇಜಾರಾಗೈತೆ ಅಂತ. ಅವಳು ತಾಳಿ ಮೇಲೆ ಆಣೆ ಮಾಡೋದು ನಾನು ನಂಬ್ತೀನಿ, ಅವಳು ಅಂದಿಲ್ಲ ಅಂತ. ಅಂದಿರೋಳು ಯಾರು? ಹಂಗ ಅಂದೋಳು ಯಾರು ಅಂದಿದ್ದಕ್ಕೆ ನಾನು ವಾರ್ಗಿತಿ ಅಂತೆ. ನನ್ನ ವಾರ್ಗಿತಿ ಆದ್ರೆ, ಅವ್ಳು ಹಿರಿ ಸೊಸೆ ಆದ್ರೆ ಗೈಸ್ ಅವಳಿಗೆ ಏನ್ ರೈಟ್ಸ್ ಇದೆ? ಬಂದ್ಬಿಟ್ಲು ಬಂದ್ರು ನಾನು ಯಾವಳಿಗೂ ಹೆದರ್ಕೊಳಕಲ್ಲ. ಏನಣೆ ನೀನ್ ಯಾವಳಣೆ ಅನ್ನಕ್ಕೆ ಅಂತ ನಾನಂದೆ. ನನ್ನ ಮನೆ, ನಿನ್ನ ಮನೆ, ನಂದೇನ್ ಮನೆ ಅಲ್ವಾ? ನೀನ್ ಹಿರಿ ಸೊಸೆ ಆದ್ರೆ ಹಿರಿ ಸೊಸೆ ಅಳ್ತಕ್ಕಿರೋ, ನನ್ ಕಿರಿ ಸೊಸೆ. ನೀನೇನ್ ತಾಳಿ ಕಟ್ಟಿಸ್ಕೊ ಬಂದಿದ್ದೆ, ನಾನೇನ್ ಹಂಗೆ ಓಡ್ ಬಂದಿದ್ನಾ? ಇಲ್ಲ ಏನಾರು ಕಂಕ್ಳಲ್ಲಿ ಮಗ ಇರಿಕೊಂಡು, ಹೊಟ್ಟೆಲ್ ಮಗ ಇರಿಕೊಂಡು ಏನಾರು ನಿನ್ನ ಮನೆಗೆ ಓಡ್ ಬಂದಿದ್ನಾ? ನೀವುಗಳು ಹೆಣ್ಣು ಬೇಕು ಅಂತ ಹೇಳಿ ನನ್ನ ಮನೆಗೆ ಕಾಲ್ ತುಣಿದು ಮದ್ವೆ ಮಾಡ್ಕೊ ಬಂದಿರೋ ನೀವು. ನಾನು ಸಂತೋಷನ್ ಜೊತೆ ಓಡ್ ಬಂದಿರ್ಲಿಲ್ಲ, ತಾಳಿ ಕಟ್ಟಿಸ್ಕೊಂಡೇ ಬಂದಿನಿ ಅಂದ್ಬಿಟ್ಟು ತಾಳಿನ ಈ ತರ ತೋರಿಸ್ತೆ ನಾನು. ಆಮೇಲಿಂದ ಹೇಳ್ತಾಳೆ, ನಾನೇ ಅಂದಿದ್ದು. ನೀನ್ ಯಾವಳ ಅನ್ನಕ್ಕೆ? ನಿನ್ ಗಂಡನ ಮನೆಗೆ ಬಂದಿದ್ದೀನ, ಇಲ್ಲ ನಿಮ್ಮ ಅಪ್ಪನ ಮನೆಗೆ ಬಂದಿದ್ದೀನ, ಅಥವಾ ನಿನ್ ಗಂಡ ಸಂಪಾದನೆ ಮಾಡಿ ಸಪರೇಟ್ ಆಗಿ ಇಟ್ಟಿರೋ ಮನೆಗೆ ಏನಾದ್ರು ಬಂದಿದ್ದೀನ? ನಿನ್ ಗಂಡನ್ ನಿನಗಿದ್ಮೇಲೆ ನನ್ನ ಗಂಡನ್ ನನಗೆ, ಅದೇ ರಾಜೇಗೌಡನ್ ಸಂತೋಷನೂ ಹುಟ್ಟವನೆ, ರಾಜೇಗೌಡ್ರ ಮಗ ಸಂತೋಷಂದು ಅಂತಲೇ ಹೇಳ್ತಾ ಇರೋದು, ನಂದು ಅಂತ ನಾನು ಹೇಳ್ತಾ ಇಲ್ಲ. ಸಂತೋಷಂದು ಐತೆ, ಸಂತೋಷನ್ ಹೇಳ್ತೀನಿ ನಾನು, ನನಗೆ ಬರೋ ರೈಟ್ಸ್ ಇದೆ ಅಂತ ಹೇಳ್ತಾ ಇರೋದು ಅಂದ್ಬಿಟ್ಟು ಫುಲ್ ದೊಡ್ಡ ಚಕ್ರ ಆಯ್ತು. ಅಂತೋಳು ಇಂತೋಳು ಅಂತ ಬೈತಿದ್ಲು. ಏನೇಳಿ ನಾನು ಬೈದೆ, ನಾನೇ ಸುಮ್ಮನೆ ಬಿಡ್ಲಿಲ್ಲ. ಸಂತೋರ್ ಅಕ್ಕ ಬಂದು, ನೀನು ವಾರ್ಗಿತಿ ಬೇಕಾದ್ರೆ ರೋಡಲ್ಲಿ ಹೊಡೆದಾಡಿ ನಾವು ಕೇಳಕ್ಕಲ್ಲ, ಅವಳು ಅಂದಿರೋದು, ನೀನೇನಕ್ಕೆ ಇವಳನ್ನ ಅಂತೀಯಾ, ಸ್ವಂತ ತಂಗಿನ ಅಂತೀಯ ಅಂದು. ನಾನು ಹೋಗ್ಬಿಟ್ಟು ಕೈ ಮುಗ್ದು ಸಾರಿನೂ ಕೇಳಿದ್ದೀನಿ. ಅವಶ್ಯಕತೆ ಇರ್ಲಿಲ್ವೇನೋ, ಬೇರೆಯವ್ರಾಗಿದ್ರೆ ಕೇಳ್ತಾ ಇರಲಿಲ್ಲ ನಾನು. ಆಮೇಲಿಂದವ ಹಾಸ್ಪಿಟ್ಲಲ್ಲಿ ಯಾವ ನಾಯಿಯೂ ಬಂದಿರ್ಲಿಲ್ಲ ಅಂತ. ಯಾವ ನಾಯಿಗಳೇನು ಬರ್ತಾರೆ, ಕಟ್ಟಬೇಕಾಗಿರೋದು. ನಾನು ಹೇಳಿದ್ದೀನಿ, ಸಂತೋರ್ ತಂಗಿನೇ, ಅವ್ರು 3 ಲಕ್ಷ ಏನೋ ಆಗಿತ್ತು ಮೈಸೂರಲ್ಲಿ CBG ಹಾಸ್ಪಿಟ್ಲಲ್ಲಿ ಸ್ವಂತ ತಂಗಿ ಕಟ್ಟಿರೋದು ಅಂತ ನನ್ನ ಹಳೆ ವ್ಲಾಗಲ್ಲೆಲ್ಲ ನಾನು ಹೇಳಿದ್ದೀನಿ ಗೈಸ್. ಅವ್ರು ಇವತ್ತು ನಮ್ಮ ಜೊತೆ ಮಾತಾಡಲ್ಲ ಅಂತಲ್ಲ, ಅವತ್ತು ಹಾಸ್ಪಿಟ್ಲಲ್ಲಿ ದುಡ್ಡು ಕಟ್ಟಿದ್ದವ್ರೆ. ನಮ್ಮ ಅಪ್ಪ ಅವರು ಒಂದು 25,000 ಕೊಟ್ಟಿದ್ರು, ನಾನೊಂದು ಅಂಬೇಡ್ಕರಲ್ಲಿ ಒಂದು 15-20,000 ನಾನು ಕಟ್ತೆ. ಮೈಸೂರಲ್ಲಿ ಅಪ್ಪಾಜಿಯವರು ಒಂದು 25,000 ಕ್ಯಾಶ್ ಕೊಟ್ಟಿದ್ರು. ನನ್ನ ತಂಗಿ ಒಂದು 25 ಫೋನ್ಪೇ ಹಾಕಕ್ಕೆ ಹೋಗ್ಬೇಕು ಇನ್ನೊಂದು ಅರ್ಧ ಗಂಟೆ. ಅಷ್ಟರಲ್ಲಿ ಗುರುವಾರ 4 ಗಂಟೆಲಿ ಸ್ವಂತದ್ದು ಡೆತ್ ಆಯ್ತು. ಅವಳು ಹಾಕ್ಲಿಲ್ಲ. ಅದೊಂದು ಹಾಕಿದ್ರೆ ನಮ್ದು ಒಂದು 70,000ದಷ್ಟು ಆಗಿರೋದು. ಅದನ್ನ ನಾನು ಹೇಳಿದ್ದೀನಿ, ನಾನು ಮಾಡಿರೋದನ್ನ ಮಾಡಿಲ್ಲ ಅಂತಲ್ಲ. ನನ್ನ ಗಂಡನು ಕಟ್ಟೋನೆ 2 ವರ್ಷ ಬಾಡಿಗೆ ಅವ್ರು ಓದ್ಬೇಕಾದ್ರೆ ನನ್ನ ಗಂಡ ನನಗೆ ಹೇಳಿದಾನೆ, ಬೆಂಗಳೂರಲ್ಲಿ ಯಾರೇ ತಿಂಗಳಿಗೆ 5,000 4,000 2 ವರ್ಷ ಬಾಡಿಗೆ ಕಟ್ತಾರೆ. ನನ್ನ ಗಂಡ ಬಾಡಿಗೆ ಕಟ್ತಾನೆ, ಅವ್ರು ಓದ್ಬೇಕಾದ್ರೆ. ಇವತ್ತು ಅವ್ರು ದೊಡ್ಡ ಕೆಲಸದಲ್ಲಿ ಇರ್ಬೋದು, ಲಕ್ಷ ಸಂಬಳ ತಗೋಬಹುದು, ನಮ್ಗದ್ ಬೇಕಾಗಿಲ್ಲ. ನನ್ನ ಗಂಡನ 2 ವರ್ಷ ಬಾಡಿಗೆ ಕಟ್ಟವನೆ. ಅದನ್ನ ಯಾರು ಹೇಳ್ತಾರೆ? ನನಗೇನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದಾರೇನೋ, ನನಗೆಲ್ಲ ಗೊತ್ತು. ನನ್ನ ಗಂಡನೂ ಎಲ್ಲ ಮಾಡಿದ್ದಾರೆ, ಚಿಕ್ಕಮ್ಮನ ಮಕ್ಕಳು ಅಂತ. ಇವತ್ತು ಚಿಕ್ಕಮ್ಮಿಲ್ಲ ಅಂದ್ಬಿಟ್ರೆ ನಾವೇನ್ ಮಾಡಕ್ಕಾಯ್ತು? ನನಗೆ ಗಂಡಿಲ್ವಪ್ಪ, ನನ್ನ ಮಗಳಿಗೆ ಅಪ್ಪಿಲ್ವಪ್ಪ. ಅವ್ರು ಬಂದ್ರೆ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋಯ್ತೀವಿ ಗೈಸ್. ನಮ್ಮ ಅಣ್ಣದಿರ್ಗೂ ಮದ್ವೆ ಆಗೈತೆ, ನಮ್ಮ ಅತ್ತಿಗೆದಿರು ಇದ್ದಾರೆ. ನಾವೆಷ್ಟು ಬೇಕು? ಅಣ್ದಿರ್ ಹೋಗ್ಬಿಟ್ಟು ನಿನ್ ಹೆಂಡತಿ ಹಂಗ್ ಮಾಡ್ತಾಳೆ, ನಿನ್ ಹೆಂಡತಿ ಸರಿ ಇಲ್ಲ ಅಂದ್ಬಿಟ್ಟು ತಮ್ಮನ್ ತಕ್ ಹೋಗ್ಬಿಟ್ಟು ಅಣ್ದಿರ್ ತಕ್ ಹೋಗ್ಬಿಟ್ಟು ಚಾಡಿ ಹೇಳಿ ಗಂಡ ಹೆಂಡತಿ ಸಂಸಾರ ಹಾಳು ಮಾಡ್ಬಿಟ್ರೆ. ನಾನು ಅದನ್ನೇ ಹೇಳಿದೆ, ಸ್ವಂತವ್ರ ಅಕ್ಕ ಹಂಗೆ ಹಿಂಗೆ ಮಾತಾಡ್ತಿದ್ಲು, ನಿನ್ನಿಂದನೇ ನನ್ನ ಸಂಸಾರ ಹಾಳಾಗಿದ್ದು. ನೀನು ಅವತ್ತು ಫೋನ್ ಮಾಡಿ ನನ್ನ ಗಂಡಂಗೆ ಹೇಳಲಿಲ್ಲ ಅಂದಿದ್ರೆ ನಾನು ಜಗಳ ಆಡ್ಕೊಂಡು ಗಂಗೂರ್ಗೆ ಹೋಗ್ಬೇಕಾಯ್ತು 3ನೇ ವರ್ಷದ ಆಯ್ತು ಪೂಜೆಯಲ್ಲಿ.
ಗಂಗೂರ್ಗೆ ಹೋಗ್ದಾನೆ ನಾನು ಮುಂಡೂರಿಗೆ ಬಂದೆ. ಅದಾದ್ಮೇಲೆ 2 ತಿಂಗಳು ನಾನು ನನ್ನ ಗಂಡನೂ ಮಾತಾಡಿಲ್ಲ. ಅದಾದ್ಮೇಲೆ ಹೋದಾಗ ಇದೆಲ್ಲ ನಾನು ಹೇಳ್ದೆ, ಹಿಂಗೆಲ್ಲ ಫೋನ್ ಮಾಡಿ ಹೇಳಿದ್ಮೇಲೆ ಅವ್ರ ಅಕ್ಕಂಗಿರು ಅಂತ ಹೇಳ್ದೆ. ಅವ್ರು ಫೋನ್ ಮಾಡಿ ಹೇಳಿದ್ಮೇಲೆ ನನ್ನ ಗಂಡ ನನ್ನ ಕೈಲಿ ಜಗಳ ತೆಗಿತಾನೆ. ಪ್ರತಿ ಸಲ ಇದಾಯ್ತಿತ್ತು. 4 ವರ್ಷದಿಂದ ನನಗೂ ಸಹಿಸ್ಕೊಂಡು ಆಗ್ತಾನೆ ಇರಲಿಲ್ಲ. ಕೊನೆಗೆ ಏನ್ ಡಿಸೈಡ್ ಮಾಡಿದೆ, ನನಗೆ ಬೇಕೇ ಆಗಿಲ್ಲ, ನಾನು ಸತ್ತೇ ಹೋಗೋಣ ಅಂತ. ಆಗ ನಮ್ಮ ಅಪ್ಪಾಜಿ ಏನಂತ, ನೀನ್ ಸಾಯ್ಬೇಡ, ನನ್ನ ಮನೆಗೆ ಬಾ ಅಂದಾಗ ನಾನು ಆಯುಧ ಪೂಜೆಗೆ ಅಲ್ಲಿಗೆ ಹೋಗ್ಬೇಕಾದಳು. ಇಲ್ಲಿಗೆ ಬಂದೆ, ಅವ್ನು ಅಲ್ಲಿಗೆ ಹೋದ. 2 ತಿಂಗಳಾದ್ರೂ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಹೆಂಡ್ತಿನೇ ಬೇಡ ಅನ್ನೋ ಲೆವೆಲ್ಗೆ ಅವ್ನಿಗೆ ಮೈಂಡ್ ವಾಶ್ ಮಾಡಿದ್ರು. ಅದಾದ್ಮೇಲೆ ನಮ್ಮ ಅಣ್ಣವರೆಲ್ಲ ಹೋಗಿ ನಾವು ನ್ಯಾಯ ಇದು ಅದು ನಾನು ಹೇಳಿದೆ. ಇರೋದನ್ನ ಹೇಳಿದಾಗ ಅವನದು ತಪ್ಪು ನಂದು ತಪ್ಪು ಏನೂ ಇಲ್ಲ. ಆಗ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ನೀವು ಇದಾಗಿದ್ದೀರಾ, ಚೆನ್ನಾಗಿರಿ ಅಂತ ಹೇಳಿ ಕೈ ಮೇಲೆ ಕೈ ಇಟ್ಬಿಟ್ಟು ಗಂಡ ಹೆಂಡ್ತಿನ ಇದು ಮಾಡ್ಬಿಟ್ಟು ಹೋದ್ರು. ಅದಾದ 1 ವಾರಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಪಾಪು ಮುಡಿ ಕೊಟ್ಕೊಂಡು ಮತ್ತೆ ಊರಿಗೆ ಬಂದು ಒಂದು 4 ದಿನ ಊರಲ್ಲಿದ್ದು ಬೆಂಗಳೂರಿಗೆ ಹೋದು. ಅದಾದ 4.5 ತಿಂಗಳಿಗೆ ಸಂತು ಡೆತ್ ಆಗಿದ್ದು. ಇವ್ರುಗಳೆಲ್ಲ ಊರಲ್ಲೇ ಸ್ಪ್ರೆಡ್ ಮಾಡಿದ್ರು, ಇವಳು ಗಂಡ ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಹೋಗಿದ್ಲು. ಅಂದಾಗ 3 ದಿನಕ್ಕೂ ಅವನ ಹತ್ರ ಜಗಳ ತೆಗಿಯೋರು. ನಾನು ಸತ್ತೋಯ್ತೀನಿ, ನೀನು ಬಿಟ್ಬಿಟ್ಟು ಹೋಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋಳು. ಅದಕ್ಕೆ ಅವ್ನು ತಲೆ ಕೆಡಿಸ್ಕೊಂಡು ಕುಡಿದು ಸತ್ತೋದ. ಇವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಇಡೀ ಊರಿಗೆ ಗಂಗೂರಲ್ಲೇ ಹಬ್ಬಸ್ಕೊಬಂದ್ರು. ಯಾರು ಏನೇ ಅಂದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಗೈಸ್, ಆಯ್ತಾ. ಇಷ್ಟೆಲ್ಲ ಅಂದಾಗ ನಾನು ಕೇಳಿತ್ತಪ್ಪ, ಇವತ್ತು ನಿಮ್ಮನೆ ಮಗಳು ಗರ್ಭಿಣಿ ಕಣ್ಣೀರು ಹಾಕ್ತಾವಳೆ ಅಂತ ನಿಮ್ಗೆ ಹೊಟ್ಟೋರಿತದೆ. ನಾನು ಅವತ್ತು ಗಂಡನ್ ತಿಳ್ಕೊಂಡು ಚಿಕ್ಕ ಮಗು ಇಟ್ಕೊಂಡಿದ್ದಲ್ಲ, ನನ್ನ ಕ್ಯಾರೆಕ್ಟರ್ ಲೆಸ್ ಅಂದ್ರಲ್ಲ, ಅವತ್ತು ನನಗೆ ಹೊಟ್ಟೋರಿಲಿಲ್ವಾ? ನನ್ನ ಹೆತ್ತವ್ರ ಮುಂದ್ಗಡೆ ಅಂದ್ರಲ್ಲ, ನಮ್ಮ ಹೆತ್ತವ್ರಿಗೆ ಹೊಟ್ಟೋರಿಲಿಲ್ವಾ? ಅನ್ನೋದು ಆ ಕಣ್ಣೀರು ಶಾಪ ನಿನ್ನ ಸುಮ್ಮನೆ ಬಿಡಲ್ಲ ಅಂದ್ಲು. ನಾನು ಒಂದು ಹೆಣ್ಣು, ನನ್ನ ಮಗಳು ಒಂದು ಹೆಣ್ಣು, ನನ್ನ ಮಗಳು ಇವತ್ತು ಅಪ್ಪೆಲ್ಲಮ್ಮ ಅಂತ ಕೇಳ್ತಾಳೆ, ನನಗೆ ಹೊಟ್ಟುರಿತದೆ. ಅಪ್ಪಿಲ್ದಾನೆ ಸಾಕೋ ನೋವು ಏನಿದೆ ಅಂತ ನನಗೆ ಗೊತ್ತು. ನನ್ನ ಕಂಡಿರೋ ಶಾಪನು ಸುಮ್ಮನೆ ಬಿಡಲ್ಲ ಅಂದು. ಅಂದ್ರೆ ನಮ್ಮ ಅಪ್ಪನ ಮನೆಗೆ ಅದೇನೋ ಫೈನಾನ್ಸಲ್ಲೆಲ್ಲ ಎತ್ಕೊಟ್ಟು ನನ್ನ ಗಂಡ ಗಾಡಿ ತಗೊಟ್ಟವನಂತೆ, ನನ್ನ ಮಂಗಲ ಚೇಂಜ್ ಮಾಡ್ಕೊಟ್ಟವನಂತೆ. ಫೈನಾನ್ಸರು, ಸಾಲಿಗ್ರಾಮ ಫೈನಾನ್ಸರು ಅಲ್ಲಿ ಹುಡಿಕೊಂಡು ಹೋಗಿದ್ದಂತೆ. ನಾನು ಕೇಳಿದೆ, ಯಾವ ಫೈನಾನ್ಸರು, ಯಾರು ಹೇಳು ಅಂದರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಅಪ್ಪಾಜಿ ಚನ್ನಕೇಶವ TVS ಶೋರೂಮು, ಸಾಲಿಗ್ರಾಮ, ಚುಚ್ಚುಕಟ್ಟೆ ರೋಡ್ ಇದೆ, ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿರೋದು. ಅದರಲ್ಲಿ ಅದ್ಯಾವುದೋ ಫೈನಾನ್ಸ್ ಬರ್ತಿದೆ, ಅದ್ರಲ್ಲಿ 40,000 ಎತ್ಕೊಂಡು ಇನ್ನೊಂದು 30,000 ಏನೋ ಕ್ಯಾಶ್ ಹಾಕ್ಬಿಟ್ಟು ತೊಗೊಂಡಿರೋದು. ನನ್ನ ಗಂಡ ಕೊಡ್ಸಿರೋದಲ್ಲ. ನಾನು ಅನ್ಬೇಕಿತ್ತು, ಬನ್ನಿ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಗದ್ಗೆ ಹಿಡ್ಕೊಳ್ಳಿ ಪ್ರಮಾಣ ಮಾಡೋಣ ಅಂತ. ನನಗೆ ಸಿಟ್ಟಲ್ಲಿ ಮಾತಾಡೋಕೆ ಗೊತ್ತಾಗಿಲ್ಲ. ಇನ್ನೊಂದ್ಸಲ ಅವ್ರು ಏನಾರು ನಾನು ಸುದ್ದಿಗೆ ಬಂದರೆ ಇನ್ನೇನು ಮಾಡಲ್ಲ, ಬನ್ನಿ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಪ್ರಮಾಣ ಮಾಡೋಣ. ನನ್ನ ಗಂಡ ನನಗೆ ಮಾಡಿದ್ರೆ ನನಗೆ ಮಾಡೋನೆಂದು ನಾನು ಪ್ರಮಾಣ ಮಾಡ್ತೀನಿ, ನಿಮಗೆ ಮಾಡಿಲ್ಲ ಅಂದರೆ ನನ್ನ ತಮ್ಮ ಏನೂ ಮಾಡಿಲ್ಲ, ನನ್ನ ಮಗ ಈ ಮನೆಗೆ ಏನು ಮಾಡಿಲ್ಲ ಅಂತ ಪ್ರಮಾಣ ಮಾಡಬೇಕು. ನಮ್ಮ ಅತ್ತೆ ಹೇಳ್ತಾಳೆ, ನನ್ನ ಮದುವೆ 4 ವರ್ಷದಿಂದ ಮನೆಗೆ ವ್ಯವಹಾರನೇ ಕೊಡ್ಲಿಲ್ವಂತೆ. ವ್ಯವಹಾರ ಕೊಡೋದನ್ನೇ ನನ್ನ ಗಂಡ ಎಲ್ಲರಿಗೂ ಫೋನ್ಪೇ ಮಾಡವನ. ಫೋನ್ಪೇಲೇ ಸಿಗುತ್ತಲ್ಲ ಎಷ್ಟೆಷ್ಟು ಹಾಕವನೆ ಅಂತವ. ಅವನೇನು ಮನುಷ್ಯ, ಅವನೇನು ದಯ್ಯ ಅಲ್ಲ. ಹೆಂಡತಿ ಮಕ್ಳು ಬಿಟ್ಬಿಟ್ಟು ಸಾಯೋ ತನಕನೂ ಬೇರೆಯವ್ರಿಗೆ ಮಾಡಬೇಕು ಅನ್ನೋಕ್ಕೆ. ಹಂಗಂತ ಏನು ನನ್ನ ಮಗಳಿಗೂ ಅಕೌಂಟಲ್ಲಿ ಬರೀ ಒಂದು 10,000 ದುಡ್ಡು ಅವಳ ಮಗಳ ಹೆಸರಲ್ಲಿ ಇಟ್ಟಿದ್ದಿದ್ರೆ ನಾನು ಎಷ್ಟೋ ಖುಷಿ ಪಡಿವೆ. ಒಂದೇ ಒಂದು ನಯ ಪೈಸಾ ದುಡ್ಡಿಲ್ಲ ನನಗೆ ನನ್ನ ಮಗಳಿಗೆ ಬದುಕಕ್ಕೆ. ಅರ್ಧ ದಾರಿಯಲ್ಲಿ ಬಿಟ್ಬಿಟ್ಟು ಹೋದ. ನನಗೆ ಮದುವೆ ಆದ್ಮೇಲೆ ವ್ಯವಹಾರನೇ ಕೊಟ್ಟಿಲ್ವಂತೆ. ಇನ್ನೊಂದ್ಸಲ ನಮ್ಮ ಅತ್ತೆ ಆಗಲಿ ಇನ್ನೊಬ್ರಲ್ಲಿ ಮನೆಗೆ ಏನು ಮಾಡಿಲ್ಲ ಅಂದರೆ ಅಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನ ಆದರೆ ಬಂದು ಪ್ರಮಾಣ ಮಾಡಬೇಕು ಅವರು ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ, ನಮ್ಗೆ ಏನು ಮಾಡಿಲ್ಲ, ಎಲ್ಲನೂ ಹೆಂಡ್ತಿಗೆ ಮಾಡೋಣೆ ಅಂತ ನಾನು ಪ್ರಮಾಣ ಮಾಡ್ತೀನಿ. ಎಲ್ಲ ಮಾಡಿಸ್ಕೊಂಡವ್ರೆ ಗೈಸ್, ಪ್ರತಿಯೊಬ್ಬರು ಮಾಡಿಸ್ಕೊಂಡವ್ರೆ ಅವರು. ನನ್ಗೆ ಆಮೇಲೆ ನಾನಂದೆ, ಇವತ್ತು ನೀನು ಏನೇನೋ ಹೇಳ್ತೀಯಾ ಅಂತಾರೆ, ಅದಕ್ಕೆ ನನ್ನ ಗಂಡಿಲ್ಲ ಅಂತ ನೀನು ಏನೇನೋ ಹೇಳ್ತೀಯಾ. ನನ್ನ ವಾರ್ಗಿತ್ತಿಗೆ ಏನು, ಅವಳು ಗಂಡನ ಮನೆಗೆ ಅವಳು ಬಂದರೆ ಅವಳು ಇರಲಿ. ನಾನು ಫಸ್ಟು ಸಂಕ್ರಾಂತಿ ಹಬ್ಬಕ್ಕೆ ಬಂದು ಆಗ್ಲೂ ಗಂಡ ಹೆಂಡ್ತಿರು ನನಗೆ ಜಗಳ ತೆಗೆದ್ರು. ಈ ಸತಿ ಬಂದರು, ಈ ಸಲನೂ ಜಗಳ ತೆಗೆದ್ರು. ಅವಳಿಗೇನು ಪ್ರಾಬ್ಲಮ್ಮು ಅಂತ. ನಾನೇ ನನ್ನ ಗಂಡನ ಸಾಯಿಸಿದಂತೆ, ನನ್ನಿಂದ ನಾನು ಮಾಡಿದ್ದಂತೆ. ನಾನು ಸರಿ ಇಲ್ಲ ಅಂದಮೇಲೆ ನಾನು ಸುದ್ದಿಗೆ ಏನಕ್ಕೆ ಬರಬೇಕು? ನನ್ನ ಮನೆಗೆ ಹೋಯ್ತೀನಿ, ನಾನು ಬಿಡಲ್ಲ, ನಾನು ಹೋಗೇ ಹೋಗ್ತೀನಿ. ನಮ್ಮ ಅತ್ತೆ ಅಂತಾರೆ, ನಿನ್ನ ಗಂಡಂದು ಅಂತ ನೀನು ಬರೀತೀನಲ್ಲ ನಾನು, ನಿನ್ನ ಗಂಡಂದು ಅಂತ ಎಲ್ಲದೆ, ನಿನ್ನ ಗಂಡಂದು ಅಂತ ಎಲ್ಲದೆ ತೋರಿಸು ಅಂತ ಕೇಳ್ತಾರೆ ನನ್ನ. ನಿನ್ನ ಗಂಡಂದು ಅಂತ ಬರೀತೀನಲ್ಲ, ಅವತ್ತು ಬರೋಗು, ಅಲ್ಲಿ ತನಕ ಬರಬೇಡ ಅಂದರೆ. ನಾನು ಇವತ್ತು ಸೋಮವಾರ ಮನೆಗೆ ಹೋದೆ, ಅವ್ರು ಅಂದರು. ಮಂಗಳವಾರ ಮನೆಗೆ ಹೋದೆ, ನಾನು ಆಸ್ತಿ ಕೊಡು ಅಂತ ಹೋಗಿದ್ನ. ನಾನು ಬಿಟ್ಟು ಹಾಕಿದ್ದೀನಿ ಆಸ್ತಿ. ನನ್ನ ಮಗಳಿಗಿಂತ ಯಾವ ಆಸ್ತಿನೂ ಬೇಕಾಗಿಲ್ಲ ಗೈಸ್, ನನ್ನ ಮಗಳೇ ನನಗೆ ಆಸ್ತಿ. ನನಗೆ ನಿನ್ನ ಮಗಳು ಬೇಕು, ನಿನ್ನ ಗಂಡನ ಆಸ್ತಿ ಬೇಕು ಅಂತ ಕೇಳಿದ್ರೆ ನನ್ನ ಮಗಳು ಬೇಕು ಅಂತ ಹೇಳ್ತೀನಿ. ನನಗೆ ಆಸ್ತಿನೇ ಬೇಡ. ನಾನು ದುಡ್ದು ಸಾಕಷ್ಟು ಕೆಪಾಸಿಟಿ ಇದೆ. ಅವ್ರ ಅಪ್ಪನ ಆಸ್ತಿ, ಅವ್ರ ಅಪ್ಪಂಗಳು ಹುಟ್ಟವಳೆ, ಅವಳು ತೊಗೊತಾಳೆ. ನಾನು ಆಸ್ತಿ ಕೇಳಕ್ಕೆ ಹೋಗಿರಲಿಲ್ಲ. ನನಗೆ ವಿಶ್ರಾಂತಿ ತಗೋಬೇಕು, ವಾಶ್ರೂಮ್ಗೆ ಹೋಗಬೇಕು, ಇನ್ನೇನೋ ಒಂದು ಎಮರ್ಜೆನ್ಸಿ ಇರುತ್ತೆ. ಯಾರ ಮನೆಗೆ ಹೋಗಿ ನಿಂತ್ಕೊಳ್ಳೋಣ ಗಂಗೂರಲ್ಲಿ? ಅಕ್ಕಪಕ್ಕದ ಮನೆಗೆ ಹೋಗೋಣ. ಅಕ್ಕಪಕ್ಕದವರು ಮಾತಾಡ್ದಂಗೆ ಮಾಡೋರು ಎಲ್ಲ ಸೇರಿಕೊಂಡು. ಅಕ್ಕಪಕ್ಕದವರು ಯಾರೂ ಮಾತಾಡೋದಿಲ್ಲ. ನನ್ನ ಜೊತೆ ಯಾರು ಮಾತಾಡಿದ್ರೆ ಅವ್ರನ್ನ ಬೀದಿಲಿ ನಿಂತ್ಕೊಂಡು ಬೈಯೋದು. ಹೇಳ್ಕೊಟ್ಟವ್ರೆ, ಇವ್ರು ಹೇಳ್ಕೊಟ್ಟಿರೋಕ್ಕೆ ಇವಳು ಕುಣಿತಾಳೆ ಈ ಥರ ಅಂತ. ನನಗೆ ಅಕ್ಕಪಕ್ಕದವ್ರ ಮನೆಗೂ ಹೋಗಲ್ಲ, ಅಕ್ಕಪಕ್ಕದವ್ರನ್ನೂ ಮಾತಾಡೋಕ್ಕಲ್ಲ. ನನ್ನ ಮನೆಗೆ ನಾನು ಹೋಗಂಗಿಲ್ವಾ? ಇನ್ನುವೇ ನೋಡಿ ತಾಳಿ ಕಿತ್ತಾಕ್ಬಿಟ್ಟು ಇನ್ನೊಬ್ಬನ ಜೊತೆ ಓಡಾಡ್ತಿದ್ರೆ, ಇನ್ನೊಬ್ಬನ ಮದುವೆ ಆದರೆ ಬರಬೇಡ ಅಂತಾರೆ. ಅವ್ರ ಮಗ ಕಟ್ಟಿರೋ ತಾಳಿ ಇಲ್ಲೂ ಕೊರಳಲ್ಲೇ ಐತಿ ಅಂದಾಗ ನಾನೇನಕ್ಕೆ ಮನೆಗೆ ಹೋಗ್ಬಾರ್ದು? ನಾನು ಬರೋದೆಯಾ? ನಿನ್ನೊಬ್ಳದೇ ಇಲ್ಲ ಅಂದರು. ನಾನು ಒಬ್ಳದ್ದು ಐತೆ ಅಂತ ನಾನು ಹೇಳ್ತಿಲ್ಲ, ನಿಮ್ದಿದ್ರೆ ನೀವು ತಗೊಳ್ಳಿ. ನನ್ನ ಮಗಳದು ಐತೆ ಅಂತ ಕೇಳ್ತಾರೆ. ಮತ್ತೆ ನಿನ್ನ ಮಗಳದಿದ್ರೆ ನೀನು ಕೊಡ್ತಾಯಿ ನಿನ್ನ ಮಗಳಿಗೆ.
ನನ್ ಗಂಡದ್ದು ಆಯ್ತಲ್ಲ, ನಿನ್ ಗಂಡದ್ದು ಅಂತ ಬರೀತೀನಲ್ಲ, ಅವತ್ ಬರ್ಬೇಡ ಅಂದ್ರೆ ಯಾಕೆ ಬರಂಗಿಲ್ಲ? ಬಂದೇ ಬರ್ತೀನಿ ನಾನು ಮನೆಗೆ. ನಿನ್ನ ಆಸ್ತಿ ಕೇಳ್ತೇನೆ ನಾನು. ನನ್ನ ಮನೆ, ನನಗೆ ಎಮರ್ಜೆನ್ಸಿ ಇರುತ್ತೆ, ನಾನು ಬರ್ಲೇಬೇಕು ಮನೆಗೆ, ನಾನು ಬಂದೇ ಬರ್ತೀನಿ. ಬರಬೇಡ ಅಂತ ಹೇಳಕ್ ನಿನಗೆ ರೈಟ್ಸ್ ಇಲ್ಲ. ಬರೋದಿಲ್ಲ ಗೊತ್ತಾ? ಏನ್ ಗೊತ್ತಾ? ರಾಜೇಗೌಡ ಸಂತೋಷ ಹುಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ಬರೋದಿಲ್ಲ. ಹೌದು, ನನಗೆ ಮಗ ಹುಟ್ಟಿರಲಿಲ್ಲ ಸಂತೋಷ ಅನ್ನೋನು ನನಗೆ ಯಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ, ನಾನು ಯಾವುದೋ ಹಾದಿಲಿ ಹೋಗೋ ಬೇವರ್ಸಿನ ಮದ್ವೆ ಆಗಿದ್ದೆ, ಅವ್ನು ನಮ್ಗೆ ಈ ತರ ಅನ್ಯಾಯ ಮಾಡಿ 4 ವರ್ಷಕ್ಕೆ ಸತೋದ ಅಂತ ಹೇಳ್ಬಿಟ್ಟು ನಾನು ಕೈ ತೊಳ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಹುಟ್ಟಿಲ್ಲ ಅಂತ ಹೇಳ್ಬೇಕಲ್ವಾ? ಹುಟ್ಟಿದ್ಮೇಲೆ ಆ ಹುಟ್ಟಿರೋ ಮಗಂಗೆ ನಾನು ಮದುವೆ ಆಗಿ ಒಂದ್ ಮಗ ಹೆತ್ಕೊಂಡ್ಮೇಲೆ ನಾನ್ ಬರಂಗಿಲ್ವಾ? ಬರ್ಬೇಕ್ ತಾನೇ? ಹೇಳೋದು ಗೈಸ್, ನನ್ ಕಟ್ಕೊಂಡಿರೋ ಗಂಡ ಅನ್ನೋ ಲೋಫರು ಕರೆಕ್ಟ್ ಆಗಿದ್ದಿದ್ರೆ ಎಲ್ಲ ಮಾಡಿದ್ದಾನೆ. ಆಮೇಲೆ ಏನ್ ಹೇಳ್ತಾರ ಅವ್ರ ಅಕ್ಕ, ನನ್ನ ತಮ್ಮ ನಮ್ಮ ಅವ್ವನ ಕೈಲಿ 1 ವರ್ಷ ಮಾತಾಡ್ದಂಗ್ ಮಾತಾಡ್ದೆ ಅಂತ. ನನ್ನ ಗಂಡ ನಾವು ಜಗಳ ಆಡಿ ಒಂದಾದ್ಮೇಲೆ ಅವ್ರ ಮಾತು ಕೇಳ್ಕೊಂಡು 2 ತಿಂಗಳು ಊರಲ್ಲಿ ಇದ್ನಲ್ಲ, ಹೆಂಡತಿ ಬೇಡ ಅಂತ. ಅದಾಗಿ ಒಂದಾಗ ಹೋದ 4 ತಿಂಗಳು ನನ್ ಗಂಡ ಸತ್ತೋಗಿರೋದು. ಅದೇ ಹಿಂಗ್ ಮತ್ತೆ 1 ವರ್ಷದಿಂದ ನನ್ ಗಂಡ ಮಾತಾಡ್ಲಿಲ್ಲ ಅಂದ್ಮೇಲೆ ಹೆಂಡತಿ ಬೇಡ ಅಂದ್ಬಿಟ್ಟು ಇವ್ರ ಜೊತೆ ಊರಲ್ಲಿರೋನು 2 ತಿಂಗಳು. ಬಾ ನಿನ್ ಮನೆಗೆ ಅಂತ ಕರೀದಂಗೆ. ಅದೆಲ್ಲ ಏನೇನ್ ಜಗಳ ಆಯ್ತು, ಯಾಕೆ, ಯಾರಿಂದ ಜಗಳ ಆಯ್ತು ಅಂತ ನಾನು 1 ವರ್ಷದ ಹಿಂದೆನೆ ವಿಡಿಯೋ ಮಾಡಾಕಿದೀನಿ. ಬೇಕಾದ್ರೆ ಇಲ್ಲಿ ಸೈಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ಯಾವ ವಿಚಾರದ ಜಗಳ ಆಯ್ತು, ಯಾರಿನ ಜಗಳ ಆಯ್ತು ಅಂತ ನಾನು ಹೇಳ್ತೀನಿ. ಆಗ ಅಂದೆ, ನಿನ್ನಿಂದಾನೇ ಕಣೆ, ನಿನ್ನಿಂದಾನೇ ನಿನ್ ತಮ್ಮ ಇದಾಗಿದ್ದು, ನಿನ್ನಿಂದಾನೇ ನಮ್ ಸಂಸಾರ ಹಾಳಾಗಿದ್ದು. ನನ್ಗೆ ಹೊಟ್ಟುರಿತದೆ, ಅದಕ್ಕೆ ನನ್ನ ತಮ್ಮ ಫೋನ್ ಮಾಡಿ ಹೇಳ್ದೆ. ನೀನ್ ಫೋನ್ ಮಾಡಿ ನಿನ್ ತಮ್ಮಂಗೆ ಹೇಳಕ್ಕೆ ತಾನೆ ನಿನ್ ತಮ್ಮ ನಿನ್ ಹೆಂಡತಿ ಕೈಲಿ ಜಗಳ ಮಾಡಿ ಅನ್ಬಾರ್ದಂದು ನನಗೂ ನನ್ನ ಗಂಡಂಗೂ ಜಗಳ ಆಗಿ ನನ್ನ ತಾಯಿ ಮನೆಗೆ ಬಂದಿದ್ದು. ಮತ್ತೆ ಒಂದಾಗಿ ಹೋದ್ವಿ. ಅವನು ಅದಕ್ಕಿಂತ ಅವ್ನು ಸಾಯೋದು 1 ವರ್ಷ ಮುಂಚೆ ನಂಗೆ ಫುಲ್ ಹೆವಿ ಡ್ರಿಂಕರ್ ಆಗಿದ್ದ. ಬಿಸ್ನೆಸ್ ಅಲ್ಲೆಲ್ಲ ಲಾಸ್ ಆಗ್ತಿತ್ತು. ಸಪ್ರೇಟ್ ಮಾಡ್ಕೊಳ್ಳಿ, ಅವ್ರ ಅಣ್ಣ ತಮ್ಮ ಜೊತೆಗೆ ಮಾಡ್ತಿದ್ರು. ಸಪ್ರೇಟ್ ಮಾಡ್ಕೊಡಿ ಅಂದ್ರೆ ಸಪ್ರೇಟ್ ಮಾಡ್ಕೊಡ್ಲಿಲ್ಲ. ಇವ್ರು ಹೇಳೋದೇನು, ನಾನು ಜಗಳ ಆಡ್ಕೊಂಡು ಹೋಗಿ ಬಂದ್ನಲ್ವಾ, ಇವಳಿಂದಾನೆ ಕುಡಿಯೋದ್ ಕಲ್ತ್ಕೊಂಡ. ಇವಳು ಸರಿ ಇಲ್ಲ, ಗಂಡ ಬೇಡ ಅಂತ ಬಿಟ್ಬಿಟ್ಟು ಓಡ್ ಹೋಗಿದ್ಲು. ಅಂದ 3 ದಿನಕ್ಕೂ ಜಗಳ ತೆಗೀತಿದ್ಲು, ಚಾಕಲ್ ಕೈ ಕುಯ್ಕೊಂಡಿದ್ಲು. ಯಪ್ಪ, ಏನೆಲ್ಲ ಅಲಿಗೇಷನ್ಸ್ ಹೇಳ್ತಾರೆ ಅಂದ್ರೆ, ಅವ್ರ ಮನೆ ಹೆಣ್ಮಕ್ಳಾದ್ರೆ ಒಂದ್ ನ್ಯಾಯ, ಕಂಡೋರ್ ಮನೆ ಹೆಣ್ಮಕ್ಳಾದ್ರೆ ಇನ್ನೊಂದ್ ನ್ಯಾಯ. ಗೈಸ್, ಇನ್ನೊಂದ್ಸಲ ಯಾರು ಏನಾರು ಹೇಳಿದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಪ್ರಮಾಣ ಮಾಡಿಸ್ಬೇಕು. ನನ್ನ ತಪ್ಪಿತ್ತ ನನಗೆ ನನ್ನ ಮಗಳು ತೋರಿಸ್ಲಿ, ಅವ್ರದ್ದು ತಪ್ಪಿತ್ತ ಅವರಿಗೆ ತೋರಿಸ್ಲಿ. ಅವ್ರು ನನ್ನ ಗಂಡ ಅವ್ರಿಗೇನು ಮಾಡಿಲ್ಲ ಅಂದಮೇಲೆ ನನ್ನ ಗಂಡ ಸುದ್ದಿ ಏನಕ್ಕೆ ಮಾತಾಡ್ಬೇಕು? ಅವ್ನು ಸತ್ತೋಗಿ 2 ವರ್ಷ ಆಗೈತೆ. ಅವ್ರ ಅಣ್ಣ ಅಂತಾನೆ, ಅವ್ರ ಅಣ್ಣ ನನಗೆ ಬಾಕ್ಲು ಹಚ್ಬಿಟ್ಟು ಏನು ಹೊಡೆಯೋನಂಗೆ ಬಂದ. ಬಾಕ್ಲು ಹಚ್ಕೊಂಡ. ನಾನು ಒಂದ್ಸಲ ಬಾಕ್ಲು ತೆಗ್ದೆ. ಸ್ವಂತ ತಂಗಿ ಇದ್ರಲ್ಲ, ಅವ್ರ ಯಜಮಾನ್ರು ಬಾಕ್ಲು ಹಚ್ಚಿದ್ರು. ನಾನು ಬಾಕ್ಲು ತೆಗ್ದೆ. ಏನಕ್ಕೆ ಬಾಕ್ಲು ಹಚ್ಬೇಕು ಕೇಳಲಿ ಬಿಡಿ ಬೀದಿಗೆ. ಇವ್ರು ಮಾಡಿರೋ ಅನ್ಯಾಯ ಇಡೀ ಊರಿಗೆ ಗೊತ್ತು. ನನಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಅಂತ ಇಡೀ ಊರಿಗೆ ಗೊತ್ತು. ನಾನು ಬಾಕ್ಲು ತೆಗ್ದೆ. ಅದಾದ್ಮೇಲೆ ಅವ್ನು ಬಂದ, ಏನು ಜಗಳಾಡ್ಕೊಂಡು ಹಂಗೆ ಹಿಂಗೆ ಅಂತ ಬಂದವನು ಬಾಕ್ಲು ಹಚ್ಬಿಟ್ಟು ಹೊಡೆಯಕ್ಕೆ ಬರ್ತಾವನೆ. ಅಂದ್ರೆ ಹೊಡೆಯಕ್ಕೆ ಅಂದ್ರೆ ಹೊಡೆಯೋನಂಗೆ ಫುಲ್ಲು ಆವೇಶದಲ್ಲಿ ಬರ್ತಾವನೆ ನನ್ನ ಹತ್ರ. ಆಗ ಎಲ್ಲ ಹಿಡ್ಕೊಂಡ್ರು ಅವನ್ನ. ಯಾಕೆ, ಒಂದೇ ಒಂದು ಏಟು ನನ್ನ ಮೇಲೆ ಬಿದ್ರೆ ನೆಕ್ಸ್ಟ್ ಅದ್ರ ಪರಿಣಾಮ ಏನಾಗುತ್ತೆ ಅಂತ ಹೇಳಿ ಅವ್ರಿಗೂ ಗೊತ್ತು. ಎಳ್ಕೊಂಡ್ಮೇಲೆ ಏನಂತ ಹೇಳ್ತಾನೆ ಗೊತ್ತಾ? ಸೂಳೆ ಮುಂಡೆ ಅಂತ ಕೇಳ್ತಾನೆ. ಸೂಳೆ ಮುಂಡೆ ಅಂತ ಅವನ ತಮ್ಮನ ಹೆಂಡ್ತಿನ, ಇವತ್ತು ತಮ್ಮ ಸತ್ತೋಳೆ, ಸೂಳೆ ಮುಂಡೆ ಅಂತ ಕೇಳ್ತಾನೆ. ನಾನೇನಂದಿರ್ಬೇಕಲ್ಲ, ನಿನ್ನ ಹೆಂಡತಿ ಸೂಳೆ ಅಂದೆ. ನಿನ್ನ ಹೆಂಡತಿ ಕರೆಕ್ಟಾಗಿ ಅವಳ ಯಾರ ತಕ್ಕೂ ಹೋಗಿಲ್ವಾ, ನೀನು ನೋಡ್ಕೊ ಅಂದೆ. ಅಂದ್ರೆ ಜನ ಎಲ್ಲ ಹೇಳ್ತಾರಂತೆ, ನಾನು ಡೈಲಿ ಒಬ್ಬೊಬ್ರು ಜೊತೆ ಬೈಕಲ್ಲಿ ಹೋಗ್ತೀನಂತೆ. ಅದು ಯಾರು ಪಿಕಪ್ ಡ್ರಾಪು ಮಾಡ್ತಾರಂತೆ ನನಗೆ ಅಂಗನವಾಡಿಗೂ, ನಾನು ಡ್ಯೂಟಿ ಮಾಡೋ ತಕ್ಕೂ ಕೂಡ ಬಸ್ ಸ್ಟಾಪ್ಗೂ. ಅದನ್ನೆಲ್ಲ ನಾವು ಕೇಳಕ್ ಬಂದಿದೀವ, ನೀನು ಸವಾಸ ಬೇಡ ಅಂತ ನಾವು ಬಿಟ್ಟಿಲ್ವಾ, ನೀನೇನಕ್ಕೆ ನಮ್ಮ ಸುದ್ದಿಗೆ ಬರ್ತೀಯಾ ಅಂದ್ಲು. ಫಸ್ಟ್ ನಾನು ಹೇಳಿದೆ, ನೀನು ರೋಡಲ್ಲಿ ನಿಂತ್ಕೊಂಡು ಹೇಳಿದ್ಯಲ್ಲ 18 ವರ್ಷ ಆದ್ಮೇಲೆ ನಾವು ಮಗುಗೆ ಆಸ್ತಿ ಕೊಡ್ತೀವಿ, ಇನ್ನೊಂದು ಮದುವೆ ಆಗು ಅಂತ ಹೇಳಿ. ಅದನ್ನ ಹೇಳಕ್ ನಿನ್ಗೆ ಏನು ಹಕ್ಕಿದೆ? ನಾನು ಓಡೋಗಳಾಗಿದ್ರೆ ಯಾವತ್ತೋ ಓಡೋಗಿವೆ. 2 ವರ್ಷ ಆದ್ರೂ ಕಷ್ಟಪಟ್ಟು ಇದೇ ಊರಲ್ಲಿ ಕೆಲಸ ಮಾಡಬೇಕು, ನಿಮ್ ಕಣ್ಣೆದುರುಗಡೆ ಬದುಕು ತೋರಿಸ್ಬೇಕು ಅಂತ ಹೇಳಿ ಬಂದಿದ್ದೀನಿ ನಾನು ಅಂದಿದ್ದಕ್ಕೆ. ಅದೇ ಅವಳು ಹೇಳಿದ್ಲು, ಕರ್ಕಬಾ ಅಂದ್ಲು. ಈಗ ಹೇಳ್ದವ್ರು ಬರ್ತಾರ ಕರ್ಕೊಬರಕ್ಕೆ. ಇನ್ನೊಬ್ರ ಹತ್ರ ಹೇಳಿರೋದು, ಇವಳು ರೀಲ್ಸ್ ಮಾಡ್ತಾಳೆ, ವಿಡಿಯೋ ಮಾಡ್ತಾಳೆ, ಅದಕ್ಕೆ ನನ್ನ ತಮ್ಮ ಸತ್ತೋದ ಅಂತ. ಅದನ್ನೆಲ್ಲ ನಾನು ಅವತ್ತು ಮಂಗಳವಾರ ಹೇಳಿದಾಗ ನಮಗೂ ಹೇಳ್ತಾರೆ, ನೀನ್ ಡೈಲಿ ಒಬ್ರ ಜೊತೆ ಬೈಕಲ್ಲಿ ಓಡಾಡ್ತೀಯಾ, ನಿಮ್ ಸಂತೋಷನ ಹೇಳ್ತೀನಿ, ನೀವೇನು ಕೇಳಲ್ವಾ ಅಂತ ನಾನ್ ಬೈದೆ. ಅವಳು ಕಿತ್ತೋದ್ ಮುಂದೆ ಹೇಳ್ದಳು, ಅವಳು ಕರೆಕ್ಟಾಗಿ ಅವಳು. ನಾನು ಗೈಸ್ ಬೈಕಲ್ಲಿ ಓಡಾಡಿದ್ರು ನಿಮಗೆ ತೋರಿಸ್ತಿರ್ತೀನಿ. ಯಾರ್ದೋ ನನ್ನ ಹುಡುಗರು ಈ ಮಾತು ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಹುಡುಗರುಗಳ ಬೈಕ್ ಅರ್ಜೆಂಟ್ ಇದ್ದಾಗ ಅಂಕಲ್ಗಳ ಬೈಕ್ನ ಅಡ್ಡೆ ಹಾಕ್ತೀನಿ. ಹುಡುಗರುಗಳ ಬೈಕ್ನ ಅಡ್ಡೆ ಹಾಕಲ್ಲ. ಹುಡುಗರುಗಳ ಜೊತೆ ಹೋದ್ರೆ ತಪ್ಪಾಗಿ ಮಾತಾಡ್ತಾರೆ. ಅರ್ಧ ಗಂಟೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡ್ರು ನಾನು ಬಸ್ಗೆ ಹೋಗಿದ್ದೀನಿ, ಇಲ್ಲ ಆಟೋಗಳು ಬರುತ್ತೆ, ಡೈಲಿ 20 ರೂಪಾಯಿ ಕೊಟ್ಬಿಟ್ಟು ಆಟೋಗೆ ಹೋಗ್ತೀನಿ ಅಂತ ಕೇಳ್ತಾರೆ. ನಾನೇನಂದ ಹೇಳು, ಗಂಡ ಇರೋರೆ ಹೆಂಡತಿ ಇರೋರೆ 16 ಜನ ತಕ್ಕ ಹೋಯ್ತವ್ರೆ. ನನಗೆ ಗೊತ್ತು ಯಾರ್ಯಾರು ತಕ್ಕ ಹೋಯ್ತವ್ರೆ, ಎಷ್ಟೆಷ್ಟು ದುಡ್ಡು ಮಾಡ್ತಾವ್ರೆ, ಅವ್ರೆಲ್ಲಿ ಹೋಯ್ತವ್ರೆ, ಇವ್ರೆಲ್ಲಿ ಹೋಯ್ತವ್ರೆ ಅಂತ ಹೇಳೋಣ ಅಂದೆ ನಾನು. ಅವ್ಳು ಹೇಳು ಅಂದಿದ್ರೆ ನಾನು ಹೇಳ್ಬಿಡಿವಿ ಯಾರ್ಯಾರು ತಕ್ಕ ಹೋಯ್ತವ್ರೆ ಅಂತವ.
ಅದಕ್ಕೆ ನಾನಂದೆ ನನ್ನ ಗಂಡ ಇಲ್ಲ, ನನ್ನ ಕಷ್ಟ ಸುಖ ಯಾರು ನೋಡ್ತಾರೆ ನಾನು ಹೋಯ್ತೀನಿ. ಹೌದು, ನಾನು ಡೈಲಿ ಒಬ್ಬೊಬ್ಬನ ಜೊತೆ ಬೈಕಲ್ಲಿ ಹೋಯ್ತೀನಿ, ನಿಮ್ಗೇನಾದ್ರು ಪ್ರಾಬ್ಲಮ್ಮಾ ಅಂತ ಕೇಳಿದೆ. ಇವಾಗ ಹಂಗೆ ಅಂದಾಗ ನೀವು ಬೈಕಲ್ಲಿ ಹೋಯ್ತೀಯ, ನಮ್ಗೆ ಯಾರೋ ಹೇಳಿದ್ರು, ನಾವು ಅದನ್ನ ಕೇಳಕ್ ಬಂದಿದೀವ ನಿಮ್ಮ ಹತ್ರ, ನಿನ್ನ ಸವಾಸನೆ ಬೇಡ ಅಂದ್ಬಿಟ್ಟಿಲ್ವ ಅಂತ. ನಾನು ನನ್ನ ಗಂಡ ಸತ್ ಮೇಲೆ ಬಿಟ್ಟೆ, ಯಾರು ಸವಾಸನೆ ಬೇಡ ಅಂತ. ಅಂದ ನಾನು ಸಾಕ್ತೀನಿ ಅಂತಿಲ್ಲ, ಮಗವ ಸಾಕು. ಯಾಕಂದ್ರೆ ವಿಡಿಯೋದಲ್ಲಿ ಹೇಳ್ತಿರ್ತೀನಲ್ಲ, ನನ್ನ ಪ್ರತಿಯೊಂದು ವಿಡಿಯೋನು ಅವ್ರು ನೋಡ್ತಾರೆ ಅಂತ ನನಗೂ ಗೊತ್ತು. ನಾನ್ ಸಾಕ್ತೀನಿ ಅಂತ ಹೇಳ್ತೀರ, ಸಾಕು ಹೋಗು, ನಾವ್ಯಾಕೆ ಸಾಕನ, ಇಲ್ಲಿ ತಂದ್ಬಿಡ್ಬೇಕಂತೆ, ಗಂಗೂರ್ ಮನೆಗೆ ತಂದು ಬಿಟ್ರೆ ಸಾಕ್ತಾರಂತೆ. ಅವ್ರು ಅಜ್ಜಿ ಅನ್ನಿಸ್ಕೊಂಡವಳು ಕರೀಲೇಳು, ನನ್ನ ಮೊಮ್ಮಗನ್ ಕರ್ಕೊಬ, ನನ್ನ ಮೊಮ್ಮಗನ್ ಓದಿಸ್ತೀನಿ ಅಂತ. ಆ ಅಮ್ಮ ಕರಿಯಲ್ವಂತೆ, ನಾನು ಕರ್ಕೊಂಡೋಗ್ಬಿಟ್ರೆ ಓದಿಸ್ತಾರಂತೆ. ನನ್ ಗಂಡಿಲ್ಲ ಅಂದ್ಬಿಟ್ಟು ಅವ್ರ ಹಾಲ್ ಸಂದಿಗೆ ಹಾಕ್ಬೇಕು ಅನ್ನೋ ಹಣೆ ಬರ ಏನು ಅಂದ್ರೆ, ನೀನೇ ಪುಸ್ಕಟೆ ಸಾಕ್ತಾ ಇಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ನಾನಂದೆ, ನಿನ್ ತಮ್ಮ ನಂಗೊಂದು 10-15 ಲಕ್ಷ ಕೊಟ್ಬಿಟ್ಟು ಹೋಗಿತ್ತಿಲ್ಲ ಅಂದೆ. ಅಂದ್ರೆ ನನ್ನ ತಮ್ಮನ ಹೆಸರಲ್ಲಿ ನೀನ್ ಕೆಲಸ ತಗೊಂಡಿರೋದು, ಅದೊಂದು ಮೇನ್ ಪಾಯಿಂಟು ಗೈಸ್. ನನ್ನ ತಮ್ಮನ ಹೆಸರಲ್ಲಿ ನೀನು ಅನ್ನ ತಿಂತಿರೋದು. ನಿನ್ ತಮ್ಮನ ಆಸ್ತಿ ಕೊಡ್ಲಿಲ್ಲ, ನಿನ್ ತಮ್ಮಂದು 26 ಗ್ರಾಮ್ಸ್ ಒಡವೆ ಕೊಡ್ಲಿಲ್ಲ, ನಿನ್ ತಮ್ಮನ ಆಟೋ ರೆಡಿ ಮಾಡ್ಸಕ್ ನನ್ನ ಒಡವೆ 1 ಲಕ್ಷಕ್ಕೆ ಇಟ್ಟಿದ್ದು, ನಿನ್ ತಮ್ಮನ ಆಟೋ ಕೊಡ್ಲಿಲ್ಲ, ನಿನ್ ತಮ್ಮನ ಬೈಕ್ ಕೊಡ್ಲಿಲ್ಲ, ಕೊನೆ ಪಕ್ಷ ಮನೆ ಖಾಲಿ ಮಾಡಿದ್ರಲ್ಲ ಬೆಂಗಳೂರಲ್ಲಿ, ಬೀರ್ ಎತ್ಕೊಂಡ್ರು, ಗೀಸರ್ ಎತ್ಕೊಂಡ್ರು, ಟಿವಿ ಎತ್ಕೊಂಡ್ರು. ನನ್ನ ಮಗಳು ಬಟ್ಟೆ ಯಾವುದೋ ಒಂದು ಹಾಳಾದ ಪಿಜಿಗೆ ಗಲೀಜ್ ರೂಮ್ಗೆ ತುಂಬಿದ್ರು ಬಟ್ಟೆನ, ಎಲ್ಲಾನು ಎತ್ಕೊಂಡು ಗುಡ್ಸಿ ಗುಂಡಾಂತರ ಮಾಡಾಕರು. ನನ್ನ ಮದ್ವೆ ಕಾಲ್ ಚೈನ್ 7,000 ಕೊಟ್ಟು ತಗೊಂಡಿದ್ದೆ 2020ರಲ್ಲಿ. ಮದ್ವೆ ಕಾಲ್ ಚೈನ್ ಅವಸ್ಕೊಂಡ್ರು. ನನ್ನ ಮಗಳಿಗೆ ನನ್ನ ಗಂಡಂದು ಒಂದು ಫೋನ್ ಬಿಟ್ರೆ ಗೈಸ್ ಏನು ಕೊಟ್ಟಿಲ್ಲ ನನಗೆ, ಎಲ್ಲ ಅವರೇ ಇಟ್ಕೊಂಡವ್ರೆ. ಒಡವೆ ಬಿಡಿಸ್ಕೊಳಕ್ಕೆ ಅಟ್ಲೀಸ್ಟ್ ಬಡ್ಡಿ ಕಟ್ಟಕ್ಕೆ ಒಡವೆ ಚೀಟಿ ಕೊಡಿ, ಪಾಸ್ಬುಕ್ ಕೊಡಿ ಅಂದ್ರೆ ಯಾರ ಹತ್ರ ಇಟ್ಟವನೋ ಸಂತೋಷ ನಮಗ್ ಗೊತ್ತಿಲ್ಲ ಅಂತ ಕೇಳಿದ್ರು. ನಾನು ಬಿಟ್ಬಿಟ್ನ 1.25 ಲಕ್ಷಕ್ಕೆ 1.5 ಲಕ್ಷ ಬಡ್ಡಿ ಕಟ್ಟಿ ಬಿಡಿಸ್ಕೊ ಬಂದೆ. ನನ್ಗೆ ಒಟ್ಟುರಿಯಕಲ್ವಾ, ಆಟೋ ರೆಡಿ ಮಾಡ್ಸಕ್ಕೆ ಒಡವೆ ಇಟ್ಟಿದ್ದು, ಆಟೋನು ಕೊಡ್ಲಿಲ್ಲ. ಕೊಡೋದು ಬೇಡ, ಆಟೋ ಒಂದ್ ಮಾರಿ ಮಗುಗೊಂದು ಫಿಕ್ಸೆಡ್ 1 ಲಕ್ಷ 2 ಲಕ್ಷ ಇಟ್ಟಿದ್ರೆ ಎಷ್ಟೋ ಖುಷಿ ಪಡಿರಿವೆ. 26 ಗ್ರಾಮ್ಸ್ ಒಡವೆ, ಒಂದು ಆಟೋ ಇಲ್ಲ ಅಂದ್ರೆ 2.5 ಲಕ್ಷಕ್ಕೆ ಹೋಯ್ತದೆ. ಅದೊಂದು ಆಟೋ, ಒಂದು ಹಳೇದು, ಒಂದು ಬೈಕು, ಎಲ್ಲಾನು ಇಟ್ಕೊಂಡ್ರು. ಎಲ್ಲಾನು ಅವರೇ ಇಟ್ಕೊಂಡು ಇನ್ನು ಸಾಲ ಆದೆ. ನನ್ ಗಂಡಂದು ಎಲ್ಲಾನು ಮಾರ್ಬಿಟ್ಟು ಸಾಲ ತೀರಿಸ್ಬೋದಲ್ಲ. ಎಲ್ಲಾನು ಬರ್ದಿಡ್ತಾರಂತೆ, ಬರ್ದಿಟ್ಬಿಟ್ರೇನು, ಸಾಲ ಬರ್ದಿಟ್ಬಿಟ್ರೇನು. ನಾನು ಮನೆಗೆ ಹೋಗದೆ, ನನ್ನ ತಮ್ಮನ ಹೆಸರಲ್ಲಿ ಅನ್ನ ತಿಂತಿದ್ದಿ ಅಂದ್ರೆ ಗೈಸ್ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನನಗೆ ಕೆಲಸನ ಯಾರು ಕೊಡ್ಸಿಲ್ಲ, ಅಪ್ಲಿಕೇಶನ್ ಯಾರು ಹಾಕ್ಸಿಲ್ಲ. ಅರ್ಕ್ಲುಗೂಡ್ಗೆ ನಾನು ಎಷ್ಟು ಸಲ ಓಡಾಡಿದೀನಿ, ಕಣ್ಣೀರಲ್ಲಿ ಹತ್ತು ಬಿಟ್ಟಿದೀನಿ ನಾನು ಕೆಲಸ ತಗೊಳ್ಳೋ ಅಷ್ಟರಲ್ಲಿ. ನನಗೆ ಎಷ್ಟೆಲ್ಲ ಪ್ರಾಬ್ಲಮ್ ಕೊಟ್ರು ಗೊತ್ತಾ, ತಕರಾರು ಅರ್ಜಿ ಕೊಟ್ರು, ಎಲ್ಲ ಮಾಡಿದ್ರು. ಅವ್ರ ಎಲ್ಲನೂ ಮೀರಿ ನಾನು ಕೆಲಸ ತಗೊಂಡೆ. ಹೇಳ್ತಾರೆ ನನ್ನ ತಮ್ಮನ ಹೆಸರಲ್ಲಿ ಅಂದ್ರೆ, ಇವ್ರ ತಮ್ಮ ಸತ್ತೋಗೋನೆ ಅಂತ ಅಲ್ಲಿ ಮೆನ್ಷನ್ ಆಗಿಲ್ಲ, ಇಂಥವ್ರ ಮಗ ಸತ್ತೋಗೋನೆ ಅಂತ ಮೆನ್ಷನ್ ಆಗಿಲ್ಲ. ಅಲ್ಲಿ ಸುಷ್ಮಿತಾ ಹಸ್ಬೆಂಡ್ ಆಫ್ ಸಂತೋಷ್, ವೈಫ್ ಆಫ್ ಸಂತೋಷ್ ಅಂತ, ವೈಫ್ ಆಫ್ ಸುಷ್ಮಿತಾ ಅಂತ ಮೆನ್ಷನ್ ಆಗಿರೋದು. ಸುಷ್ಮಿತನ ಗಂಡ ಸಂತೋಷ್ ಡೆತ್ ಆಗಿರೋದ್ರಿಂದ ಸುಷ್ಮಿತನ್ ಕೆಲಸ ಕೊಟ್ಟಿದೀವಿ ಅಂತ ಅಲ್ಲಿ ಅರ್ಥ ಆಯ್ತಾ. ಇವ್ರ ತಮ್ಮ ಸತ್ತೋಗ್ಬಿಟ್ಟ, ಅದಕ್ಕೆ ಆ ಸುಷ್ಮಿತನ್ ಕೆಲಸ ಕೊಟ್ಟಿದೀವಿ ಅಂತ ಅಲ್ಲ. ಆಮೇಲಿಂದ ಕೆಲಸ ಸಿಗಕ್ಕೆ ನನ್ನಂತವ್ರು ವಿದ್ವೆ ಕರುಣೆ ಮೇಲೆ ನಿನ್ ಕೆಲಸ ಸಿಕ್ಕಿರೋದು. ನನ್ನ ತಮ್ಮನ ಹೆಸರಲ್ಲಿ ಅನ್ನ ತಿಂತೇರಿ ಅಂತ ಹೇಳಿದ್ರಲ್ಲ ದೊಡ್ಡ ವ್ಯಕ್ತಿ, ಗಂಗೂರಲ್ಲಿ ಎಷ್ಟು ಜನ ವಿದ್ವೆರವ್ರೆ, ಅವ್ರಿಗೇನು ಕೆಲಸ ಸಿಕ್ಕಿಲ್ಲ? ಅಥವಾ ಇಡೀ ಪ್ರಪಂಚದಲ್ಲಿ ಎಷ್ಟು ಲಕ್ಷಾಂತರ ಜನ ವಿದ್ವೇರು ಇರ್ತಾರೆ, ಒಂದೊಂದು ಊರಲ್ಲಿ 100-200 ಜನ ವಿದ್ವೇರು ಇರ್ತಾರೆ, ಅವ್ರಿಗೇನು ಕೆಲಸ ಸಿಗ್ಲಿಲ್ಲ? ಅವ್ರ ಅಪ್ಲಿಕೇಶನ್ ಹಾಕ್ಲಿಲ್ವಾ? ಅಥವಾ ಹಾಕಿದ್ರ? ನಾನು ಓದಿದ್ದೀನಿ ಗೈಸ್, ಕೆಲಸ ಸಿಕ್ಬೇಕು, ವಿದ್ವೆ ಅದಕ್ಕೊಂದಕ್ಕೆ ಕೆಲಸ ಸಿಗಲ್ಲ. ನೀನ್ ಡಿಗ್ರಿ ಮಾಡಿದ್ಯಾ, PUC ಮಾಡಿದ್ಯಾ ಅಂತ ಕೇಳ್ತಾರೆ. ಇವತ್ತು ನನ್ನ ಗಂಡ ಸತ್ತೋಗೋನೆ ಸ್ವಾಮಿ, ನಾನು ಅಪ್ಲಿಕೇಶನ್ ಹಾಕ್ತೀನಿ ಸೈಬರಲ್ಲಿ, ಕೆಲಸ ಕೊಡಿ ಸ್ವಾಮಿ ಅಂದ್ರೆ ಕೆಲಸ ಕೊಡಲ್ಲ. ಎಜುಕೇಶನ್ ಇದೆಯಾ ಅಂತ ಕೇಳ್ತಾರೆ. ಡಿಗ್ರಿ ಮಾಡಿದೀನಿ, ಡಿಗ್ರಿನ ಅವ್ರ ತಮ್ಮನೋ ಅವ್ರ ಮಗನೋ ಇನ್ನೊಬ್ರು ಬಂದ್ ಮಾಡ್ಸಿರ್ಲಿಲ್ಲ, ನನ್ನ ಗಂಡ ಬಂದ್ ಮಾಡ್ಸಿರ್ಲಿಲ್ಲ. ನಮ್ಮಪ್ಪ ಕೂಲಿ ಕೆಲಸ ಮಾಡಿ, ಜಲ್ಲಿಕಲ್ಲು ಹೊತ್ತು, ಸಿಮೆಂಟ್ ಇಟ್ಕೆ ಹೊತ್ತು ಕೂಲಿ ಕೆಲಸ ಮಾಡಿ ಮನೆ ಕಟ್ಟಿ ಬಿಸಿಲಲ್ಲಿ, ಆ ದುಡ್ಡಲ್ಲಿ ನನ್ನ ಮಕ್ಕಳನ್ನ ಓದಿಸ್ಬೇಕು ಅಂತ ಗೌರ್ಮೆಂಟಲ್ಲೇ ಓದಿಸಿತ್ತು. ನಾವು ಇವ್ರ ದುಡ್ಡಲ್ಲಿ ಓದಿಲ್ಲ. ಅಣ್ದಿರ್ ದುಡ್ಡು, ತಮ್ದಿರ್ ದುಡ್ಡು, ಸೋದರ ಮಾವನ್ ದುಡ್ಡು, ಇನ್ನೊಬ್ರು ದುಡ್ಡು, ಅವ್ರವ್ರ 1 ವರ್ಷ ಇವ್ರ 1 ವರ್ಷ ಅಂತ ಇಸ್ಕೊಂಡು ಓದ್ಬಿಟ್ಟು ಇವತ್ತು ಈ ಸ್ಥಾನಕ್ಕೆ ಬಂದಿಲ್ಲ ನಾವು. ಆಯ್ತಾ, ಲಕ್ಷ ತಗೊಳ್ಳೋರೆ ಬೇರೆ, ನಾವು 12,000 ತಗೊಳ್ಳೋರು ಸ್ವಾಮಿ, ನಾವು ಬಡವರೇ ಇರ್ಬೋದು. ನಮ್ಮಪ್ಪ ಓದಿಸಿರೋದು ನಮ್ಮನ್ನ. ನಮ್ಮಪ್ಪ ಅವತ್ತು ಡಿಗ್ರಿ ಓದಿಸಿಲ್ಲ ಅಂದ್ರೆ ನನಗೆ ಇವತ್ತು ಗಂಡಿಲ್ಲ ಅಂದ್ಬಿಟ್ಟು ಕೆಲಸ ಕೊಡೋರ? ಪಾಯಿಂಟ್ ತಾನೇ ಅದು. ಅದನ್ನ ಹೇಳ್ಬಿಟ್ಟು ಬಂದ್ರೆ, ನಾನು ಡಿಗ್ರಿ ಓದಿದ್ದೀನಿ, ನಮ್ಮ ಅಪ್ಪ ಓದಿಸದೆ ಅದಕ್ಕೆ ಕೆಲಸ ಸಿಕ್ಕಿರೋದು ನನಗೆ ಅಂತ. ಅಂದ್ರೆ ಯಾರ ತಮ್ಮ ಅಂತ ನನಗೆ ಕೆಲಸ ಕೊಟ್ಟಿಲ್ಲ. ಸುಷ್ಮಿತನ ಗಂಡ, ತಾಳಿ ಕಟ್ಟಿರೋ ಗಂಡ ಸತ್ತೋದ, ಸುಷ್ಮಿತಾ ವಿಧುವೆ, ಸುಷ್ಮಿತಾ ಗ್ರಾಜುಯೇಟು, ಅದಕ್ಕೆ ಸುಷ್ಮಿತಂಗೆ ಕೆಲಸ ಅಂತ ಕೊಟ್ಟಿರೋದು. ಅದ್ ಕೆಲಸ ಸುಮ್ನೆ ನಾವು ಕೂತಿರತ್ತ ಕೊಡಲ್ಲ ಗೈಸ್, ಅದಕ್ಕೆ ಪ್ರೋಸೆಸ್ ಇದೆ, ಅದಕ್ಕೆಲ್ಲ ವಿಧಿವಿಧಾನಗಳಿವೆ. ಅವೆಲ್ಲ ದಾಟದ್ಮೇಲೆ ನನಗೆ ಕೆಲಸ ಸಿಕ್ಕಿರೋದು. ಕೆಲ್ಸದ ವಿಚಾರಕ್ಕೆ ಬಂದ್ರೆ, ನನ್ನ ಯಾರ ಕೈಕಾಲನ್ನು ಹಿಡಿದಿಲ್ಲ, ಯಾರ ಹಂಗಲು ಬದುತ್ತೆ ಎಣಿಸ್ಕೊತೆ ಅಲ್ವಾ ಅಂದ್ರೆ ತುಂಬಾ ಕಷ್ಟ ಪಡ್ತಾ ಇದೀನಿ. ಡೈಲಿ 60 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀನಿ, ಕರೆಕ್ಟಾಗಿ ನಿದ್ದೆ ಇಲ್ಲ, ತಿಂಡಿ ಇಲ್ಲ, ನಂಗೆ ತುಂಬಾ ಹೆಲ್ತ್ ಇಶ್ಯೂಸ್ ಇದ್ರು ಎಲ್ಲಾನು ಮೀರಿ ಕೆಲಸ ತಗೊಂಡು ಕೆಲಸ ಮಾಡ್ತಾ ಇದೀನಿ ನನ್ನ ಮಗಳಿಗೋಸ್ಕರ.
ಎಣಿಸ್ತಾ ಇಲ್ವಾ? ನನ್ನ ತಮ್ಮನ ಹೆಸ್ರಲ್ಲಿ ಅನ್ನ ತಿಂತಾ ಇರೋದು, ನನ್ನ ತಮ್ಮನ ಹೆಸ್ರಲ್ಲಿ ಬದುಕ್ತಾ ಇರೋದು. ನಿನ್ ತಮ್ಮನ ಹೆಸ್ರಲ್ಲಿ ಯಾವತ್ ಗೊತ್ತಾ ಅನ್ನ ತಿಂತೀನಿ? ನಿನ್ ತಮ್ಮಂದು ಅಂತೇಳಿ, ನಿನ್ ತಮ್ಮನ ಭಾಗ ಅಂತ ಹೇಳಿ ನನಗೆ ನನ್ನ ಮಗಳಿಗೆ ಆಸ್ತಿ ಕೊಟ್ಟು, ನಿನ್ ತಮ್ಮಂದು 26 ಗ್ರಾಮ್ ಸೊಡಬೆ ಕೊಟ್ಟು, ನಿನ್ ತಮ್ಮಂದು ಏನೇನ್ ಪ್ರಾಪರ್ಟಿ ಇದೆ ಎಲ್ಲಾನು ನನಗೆ ನನ್ನ ಮಗಳು ಕೊಡ್ತೀಯಲ್ಲ, ಅದ್ರಲ್ಲಿ ನಾನು ಬದುಕ್ತೀನಲ್ಲ, ನನ್ನ ಗಂಡಂದು ಸಂತೋಷಂದು ಅಂತ. ಅವತ್ ಹೇಳು ನೀನು ನನ್ನ ತಮ್ಮನ ಹೆಸರಲ್ಲಿ ಅನ್ನ ತಿಂತಾ ಇದೀಯಾ ಅಂತ. ಇವತ್ತು ನನಗೆ ಯಾರು ಏನೂ ಕೊಟ್ಟಿಲ್ಲ, ಎಂಟಾಣಿ ಹಂಗಿಲ್ಲ ನನಗೆ. ನನ್ನ ಮಗಳಿಗೆ 2 ವರ್ಷದಿಂದ ನಾನು ಯಾರ ಹಂಗಲ್ಲೂ ಬದುಕ್ತಾ ಇಲ್ಲ, ಯಾರ ಹೆಸರಲ್ಲೂ ಬದುಕ್ತಾ ಇಲ್ಲ. ನನಗೆ ಯಾರ ಗಂಡನ ಹೆಸರು ಹೇಳ್ಬಿಟ್ಟು ಕೆಲಸ ತಗೊಂಡಿಲ್ಲ ಗೈಸ್, ಬೇರೆಯವ್ರ ಗಂಡನ ಹೆಸರು ಹೇಳಿ ಕೆಲಸ ತಗೊಂಡಿಲ್ಲ. ಆ ಮಾತನ್ನ ಜಗಳದಲ್ಲಿ ಹೇಳಿದೀನಿ. ನನ್ನ ಗಂಡ, ನನ್ನ ತಾಳಿ ಕಟ್ಟಿರೋ ಗಂಡ ಸಂತೋಷನ್ ಹೆಸರಲ್ಲಿ ನಾನು ತಗೊಂಡಿರೋದು. ನನ್ನ ತಮ್ಮ ಅಂತ ಕೆಲ್ಸದ ವಿಚಾರ ಕೇಳೋರು, ನನ್ನ ತಮ್ಮನ ಹೇಳ್ತಿ, ನನ್ನ ತಮ್ಮನ ಮಗಳು ಅಂತ ನಿಂತ್ಕೊಂಡು ಅವತ್ತು ನ್ಯಾಯ ಕೊಡ್ಬೋದಾಗಿತ್ತು. ಯಾರು ಅವತ್ತು ನ್ಯಾಯ ಕೊಡ್ಲಿಲ್ಲ. ನಮಗೂ ಆಸ್ತಿ ಬೇಕು ಅಂತ ಹೇಳಿ ಬಂದ್ರು. ನಾನು ಆ ಮನೆ ಮಗಳು, ನನಗೂ ಒಂದು ಭಾಗ ಬೇಕು ಅಂತ ಹೇಳಿ ಬಂದ್ರು. ಆಸ್ತಿನ 4 ಭಾಗ ಮಾಡ್ತೀನಿ ಅಂದ್ರು. 4 ಭಾಗಕ್ಕೂ ಒಪ್ಕೊಂಡ್ವಿ. ಒಪ್ಕೊಂಡ್ರೆ ಏನ್ ಮಾಡಿದ್ರು, ನಾವು ರಿಜಿಸ್ಟರ್ ಮಾಡಲ್ಲ ಅಂತ ಹೇಳಿದ್ರು. ಬಿಟ್ಟಾಕ್ತೆ. ಅಯ್ಯೋ ಹೋಗ್ಲಿ ಬಿಡು, ಬಿಟ್ಟಾಕ್ತೆ. ನನಗೆ ನನ್ನ ಮಗಳಕ್ಕಿಂತ, ನನ್ನ ನೆಮ್ಮದಿ, ನನ್ನ ಜೀವನಕ್ಕಿಂತ ನನಗೆ ಆಸ್ತಿ ದೊಡ್ಡದಲ್ಲ ಅಂದ್ಬಿಟ್ಟು ಬಿಟ್ಟಾಕ್ತೆ. 8 ತಿಂಗಳಿಂದ ನಾನು ಅವರ ಸುದ್ದಿಗೆ ಹೋಗಿಲ್ಲ. ನಾನು ಮನೆಗೆ ಹೋದ್ರೆ ನಾಯಿನ ಒದ್ದೋಡ್ಸು ಅಂತ ಕೇಳಿದ್ರೆ ಬಿಟ್ಬಿಡ್ಲ ನಾನು? ಬರೋ ನಾಯಿಗಳೇ ಬೇರೆ, ನನ್ನ ಮನೆಗೆ ಅನ್ನ ತಿನ್ನಕ್ ಬರೋ ನಾಯಿಗಳೇ ಬೇರೆ. ಅದೇ ಹೇಳಿದೀನಿ, ನಾನು ನಿಮ್ ಸುದ್ದಿಗೆ ಇನ್ಮೇಲೆ ಬರಲ್ಲ. ನೀವು ಇನ್ಮೇಲೆ ನನ್ನ ಸುದ್ದಿಗೆ ಬಂದ್ರೆ ನೆಕ್ಸ್ಟ್ ನನ್ನ ಮನೆ ಒಳಗಡೆ ಮಾತಾಡಲ್ಲ, ಬೀದಿಗೆ ಮಾತಾಡ್ತೀನಿ. ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ರೆಡಿ ಅಂತ ಹೇಳಿದೀನಿ. ನಾನು ಇವತ್ತಿಗೆ ಲಾಸ್ಟು ಇದನ್ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕಿತ್ತು, ಶೇರ್ ಮಾಡ್ತಾ ಇದೀನಿ. ಇವತ್ತೇ ಲಾಸ್ಟು. ಅವರು ನನ್ನ ಪಾಲಿಗಿಲ್ಲ, ಯಾರು ಇಲ್ಲ ಅಂತಾನೆ ನಾನು ಬದುಕ್ತಾ ಇರೋದು. ನನ್ನ ಸುದ್ದಿಗೆ ಇನ್ನೊಂದು ದಿನ ಯಾರಾದ್ರೂ ಬಂದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಈ ವಿಡಿಯೋ ಅವರು 100% ನೋಡ್ತಾರೆ ಅಂತ ಗೊತ್ತು. ನೋಡ್ಕೊಳ್ಳಿ. ನಿಮ್ಗೆ ನಾನು ಹೇಳ್ತಿರೋದು, ನಾನು ನಿಮ್ಮ ಸುದ್ದಿಗಂತೂ ನಾನು ಬರೋದೂ ಇಲ್ಲ, ನನ್ಗೆ ಇಷ್ಟನೂ ಇಲ್ಲ. ನೀವೇನಾದ್ರು ನನ್ನ ಸುದ್ದಿಗೆ ಬಂದ್ರೆ ನಾನು ನೆಕ್ಸ್ಟ್ ಮನೇಲಿ ಮಾತಾಡಲ್ಲ, ಬೀದಿಲಿ ನಿಂತ್ಕೊಂಡು ಮಾತಾಡ್ತೀನಲ್ಲ, ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಗೈಸ್, ಇಷ್ಟು ವಿಚಾರಗಳು ನಡೀತು. ನಾನು ಯಾರ ಹಂಗಲ್ಲೂ ಬದುಕ್ತಾ ಇಲ್ಲ, ನಾನೇ ಸಾಕ್ತಾ ಇರೋದು. ತುಂಬಾ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ನನ್ನ ಮಗಳನ್ನ ನಾನೇ ಸಾಕ್ತಾ ಇರೋದು, ಯಾರ ಹಂಗಲ್ಲೂ ಬದುಕ್ತಾ ಇಲ್ಲ. ನಾನು ಯಾರ ಮನೆಗೂ, ಕಂಡವ್ರ ಮನೆಗೂ ಬಿಟ್ಟಿಲ್ಲ. ಓದಿಸಿ ನನ್ನ ಮಗಳಿಗೆ ಊಟ ಕೊಡಿ, ಬಟ್ಟೆ ಕೊಡಿ ಅಂತ ನನ್ನ ತಾಯಿನ ಎಲ್ಲನೂ ಮಾಡ್ತಾರೆ. ನನ್ನ ಮಗಳಿಗೆ ನನ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಅಮ್ಮ ನೋಡ್ಕೋತಾ ಇದ್ದಾರೆ. ಅದನ್ನ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಉರತ್ಕೊಳ್ಳೋರ್ಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಸೊ ಇಷ್ಟು ವಿಚಾರಗಳು ನಡೀತು. ಗಂಡ ಇಲ್ಲ ಅಂತ ಹೇಳಿದ್ರೆ ಹೇಗೆಲ್ಲ ಮಾತಾಡ್ತಾರೆ, ಹೇಗೆಲ್ಲ ನಡ್ಕೋತಾರೆ, ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ನಾನು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅಂತ ಹೇಳಿ ಗಾಡಿ ತಗೊಂಡಿದ್ದು. ಡೈಲಿ ಇನ್ನೊಬ್ರನ್ನ ಅಡ್ಡೆ ಹಾಕ್ಬೇಕು. ಮನೆಗೆ ಬರೋದು 6 ಗಂಟೆ, 6:30 ಆಗೋದು. ಇವಾಗ 5:30 ಮನೇಲಿ ಇರ್ತೀನಿ ನಾನು. ಬೇರೆಯವ್ರ ಗಾಡಿ ಡೈಲಿ ಕಾಯ್ಬೇಕಲ್ಲ. ನನಗೆ ಒಬ್ಬೊಬ್ರು ಅಡ್ಡೆ ಹಾಕಿದ್ರೆ ನಾನು ಹೋಗಲ್ಲ ಅಂದ್ಬಿಟ್ಟು ಬೈಕ್ ನಿಲ್ಲಿಸ್ತಾ ಇರಲಿಲ್ಲ, ಬಿಟ್ಬಿಟ್ಟು ಹೋಗೋರು. ಆ ಉದ್ದೇಶಕ್ಕೆ ಅಂದ್ರೆ ಯಾವಳು ಅಂದಿದ್ದು, ನೀನು ತಾಕತ್ತಿದ್ರೆ ನಿಮ್ಮ ಅಪ್ಪನ ಮನೆಯಿಂದ ಗಾಡಿ ತೆಗೆಸ್ಕೊಂಡು ಓಡಾಡು ಅಂತ. ಆ ಮಾತಿಗೆ ನಾನು ಸ್ವಂತವಾಗಿ ದುಡಿದು ಕಷ್ಟಪಟ್ಟು ಗಾಡಿ ತಗೊಂಡು ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದೀನಿ. ಯಾವನ ಜೊತೆಲೋ ಗಾಡೀಲಿ ಹೋಯ್ತಾಳೆ, ಎಲ್ಲೋ ಬರ್ತಾಳೆ ಅಂತೆಲ್ಲ ಮಾತಾಡ್ತಾರಲ್ಲ. ದೇವ್ರಿದ್ದಾನೆ, ಮೇಲೆ ಶಿವ ಇದ್ದಾನೆ, ಶಿವ ನೋಡ್ಕೊಂತಾನೆ. ರಾಯರಿದ್ದಾರೆ, ರಾಯರು ನೋಡ್ಕೋತಾರೆ. ರಾಯರು ನೀವು ಪೂಜೆ ಮಾಡ್ತೀರಿ, ಅವ್ರು ಪೂಜೆ ಮಾಡ್ತಾರೆ ಅಂತ ರಾಯರು ಭೇದ ಭಾವ ಮಾಡಲ್ಲ. ಯಾರ ಕರ್ಮ ಇರುತ್ತೆ, ಯಾರು ಅನ್ಯಾಯವಾಗಿರುತ್ತೆ ಅವ್ರಿಗೆ ತೋರಿಸ್ತಾರೆ. ಅನ್ಯಾಯವಾಗಿ ಗರ್ಭಿಣಿ ಕೈ ಕಣ್ಣೀರ್ ಹಾಕಿಸ್ಬಾರ್ದು ಅಂತ ಹೇಳೋರು, ಗಂಡ ಇಲ್ದೇ ಇರೋ ಒಂದು ಹೆಣ್ಣು ಮಗು ಕೈ ಕಣ್ಣೀರ್ ಹಾಕಿಸ್ಬಾರ್ದು. ಆ ಕಣ್ಣೀರು ನಮ್ಮನ್ನ ಸುಮ್ಮನೆ ಬಿಡಲ್ಲ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು. ಆ್ಯಂಡ್ ನಾನು ಅವಳಿಗೆ ಸಾರಿನೂ ಕೇಳಿದ್ದೀನಿ, ನೀನು ಅಂದಿಲ್ವಾ ನನ್ನ ಕ್ಷಮಿಸು ಅಂತ. ಸೊ ಇಷ್ಟು ವಿಚಾರಗಳಾಯಿತು, ಇನ್ನೇನೂ ಇಲ್ಲ. ಥ್ಯಾಂಕ್ ಯು. ಇಷ್ಟು ವಿಚಾರ. ನೀವು ಹುಷಾರಾಗಿರಿ. ಗಂಡ ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಬದುಕೋದು. ಬದುಕಕ್ಕೆ ಬಿಡಲ್ಲ, ಓಡಿಸ್ಬಿಡ್ತಾರೆ. ಬಟ್ ನಮ್ಮ ಥರ ಸ್ಟ್ರಾಂಗ್ ಆಗಿ ನಿಂತ್ಕೊಂಡ್ರೆ ಅವರಲ್ಲ, ಅವ್ರ ಥರ 100 ಜನ ಅಲ್ಲ 1000 ಜನ ಬಂದರೂ ಓಡ್ಸೋಕ್ಕಾಗಲ್ಲ ನಮ್ಮನ್ನ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ನನಗೆ ಹೇಳ್ಕೊಳಕ್ಕಾಗದಿರೋಷ್ಟು ನೋವಿದೆ ನನಗೆ ಮನಸ್ಸಲ್ಲಿ. ಬಟ್ ನನಗೂ ಒಂದಿನ ಒಳ್ಳೆ ಟೈಮ್ ಬರುತ್ತೆ. ವೆಯ್ಟ್ ಮಾಡ್ತೀನಿ ನಾನು ಇವತ್ತು ಇಷ್ಟು ಗಟ್ಟಿಯಾಗಿ ನಿಂತಿದ್ದೀನಿ ಅಂದ್ರೆ ನನ್ನ ಮಗಳಿಗೋಸ್ಕರ. ನನ್ನ ಮಗಳನ್ನ ಹಾದಿ ಬೀದಿಲಿ ಪುರಂದರ ವಿಠಲ ಅಂತ ಹಂಗೆ ಕಳ್ಸೋಕ್ಕಾಗಲ್ಲ ಗೈಸ್. ನನ್ನ ಮಗಳಂಗೆ ಅವ್ರ ಅಪ್ಪಂದು ಎಲ್ಲ ಬೇಕು. ಇವತ್ತಲ್ದವ್ರು ನನ್ನ ಮಗಳಿಗೆ ಇವತ್ತು 5 ವರ್ಷನಾ, ಇನ್ನು 13 ವರ್ಷಕ್ಕೆ ಬರುತ್ತೆ. 18 ವರ್ಷ ಅಲ್ವಾ? 18 ವರ್ಷ ಆದಮೇಲೆ ಅವಳೇ ತಗೊಳ್ಳಿ, ನನಗೆ ಏನೂ ಬೇಡ. ಬಟ್ ಅವಳು ಅನ್ಬಾರ್ದು, ಅಯ್ಯೋ ನಮ್ಮ ಅಪ್ಪ ನನಗೇನು ಇಟ್ಬಿಟ್ಟೋಗಿಲ್ಲ, ನನಗೇನೂ ಮಾಡಿಲ್ಲ ಅಂತ. ಅಟ್ಲೀಸ್ಟ್ ಅವ್ರ ಅಪ್ಪ ಏನೂ ಮಾಡಲಿಲ್ಲ ಅಂದ್ರೆ ಅವ್ರ ಅಪ್ಪನ ಸ್ವಲ್ಪ ಆಸ್ತಿನಾರು ಇದೆಯಲ್ಲ ಅದಾರು ಬರಲಿ ಅನ್ನೋ ಉದ್ದೇಶ ನಂದು. ಬಟ್ ಇವತ್ತು ಹಾಕೋಬಿಟ್ಟು ಮಾರ್ಕೊಂಡು ಎಂಜಾಯ್ ಮಾಡೋಣ, ಸುತ್ತಾನ ಅನ್ನೋ ಉದ್ದೇಶ ನಂದಿಲ್ಲ. ನನಗೆ ಆಸ್ತಿನೂ ಬೇಡ. ಅವಳ ಮಗಳು ಹೋಗಿ ಅವಳ ಮಗಳೇ ತಗೊಳ್ಳಿ ಅಂತ ಕಾಲಕ್ಕೆ. ನನಗೆ ಅವ್ರು ಹಂಗೆ ಬೇಡ ನನಗೆ. ಬಟ್ ನಾನು ಮನೆ ಬಿಡಲ್ಲ. ನನ್ನ ಮನೆ, ನನ್ನ ಗಂಡನ ಮನೆ, ನನ್ನ ಮಗಳು ಮನೆ, ನಾನು ಹೋಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸೊ ನಂಗೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಸೊ ನೀವು ಯಾರೋ ಬೇಜಾರು ಮಾಡ್ಕೋಬೇಡಿ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.